सद्गुरु शुद्ध ब्रह्मणे नमः। जो सुख नित्य प्रकाश विभु नाम रूप आधार मति न लकै दिहि मति लकै सोमय शुद्ध अपार अपार स्वरूप मम लहरी विष्णु महेश विधिर विचंदा वरुणयमां शक्ति धनेश गणेश जाकृपालु सर्वज्ञ कों कियधारत मुनिजान ताको भूत उपासनितै मोमयि विद्यावान पैहि जानै दिन जगत मनमुदेश्वरि साम न सैभु जग जगदीलहै सोहम आपे आप बोध चाहि जाको सुकृति भजत राम निष्काम सो मेरो है आत्माम काहू करू प्रणाम सो मेरो है आत्माम काहू करू प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु विश्वनाथ जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नम पार्वती पति शिव हर हर महादेव। ಎಲ್ಲರಿಗೂ ಶರಣ ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಇಲ್ಲಿವರೆಗೂ ಶುದ್ಧ ಬ್ರಹ್ಮನಿಷ್ಠೆ ಗುರುಮಾತೆ ಗೌರಮ್ತಾಯವರು ವಿಚಾರಸಾಗರ ಬರ್ತಕ್ಕಂಥ ವಸ್ತು ನಿರ್ದೇಶನದ ಮಂಗಲಗೀತೆ ಪ್ರಾರ್ಥನೆಗೈದಂತ ಗೌರಮ್ಮತಾಯವರಿಗೆ ಎಲ್ಲರ ಪರವಾಗಿ ತುಂಬಾ ಧನ್ಯವಾದ ಹೇಳ್ತಾ, ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶರಣಬಸವ ಸ್ವಾಮಿಗಳು ಈಗ ವಿಚಾರ ಸಾಗರದ ನಿಶ್ಚಿತಾರ್ಥರು ತತ್ವದೃಷ್ಟಿಗೆ ಉಪದೇಶ ಮಾಡತಕ್ಕಂಥ 4ನೇ ತರಂಗದಲ್ಲಿ ಬರ್ತಕ್ಕಂಥ ಉಪದೇಶಾಮೃತವನ್ನು ನಮ್ಮೆಲ್ಲರಿಗೂ ಉಣಬಡಿಸಲಿದ್ದಾರೆ. ಶಾಂತ ಚಿತ್ರದಿಂದ ನಾವೆಲ್ಲರೂ ಆ ಉಪದೇಶವನ್ನು ಆಲಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುರುವಿನಲ್ಲಿ ಉಪದೇಶಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ पंडित पीताम्बर जिये नमः. ओम सद्गुरु श्री साधु निश्चलदास जिये नमः. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ. ಇಲ್ಲಿ ಸದ್ಗುರುಗಳು ಶಿಷ್ಯನಿಗೆ ಏನು ಉಪದೇಶ ಮಾಡ್ತಾ ಇದ್ದಾರೆ ಅಂದ್ರೆ ಸ್ವ ಆಶ್ರಯ ಸ್ವ ವಿಷಯ ಎಂಬ ವಿಷಯ. ಅಜ್ಞಾನಕ್ಕೆ ಆಶ್ರಯ ಕೊಟ್ಟದ್ದು ಬ್ರಹ್ಮಚೇತನವೇ ಮತ್ತು ಅಜ್ಞಾನದಿಂದ ಆಚ್ಛಾದಿತವಾದದ್ದು ಬ್ರಹ್ಮಚೇತನ. ಆಚ್ಛಾದಿತವಾಗಿ ಆವರಣ ಹೊಂದಿ ಅದು ನಮ್ಮ ಅರಿವಿಗೆ ಬಾರದ ಹಾಗೆ ಏನಾಗ್ಯದ, ಇದ್ದು ಇಲ್ಲದಂತಾಗ್ಯದ.
ಇದ್ದು ಇಲ್ಲದಂತೆ ಆಗಿದೆ. ಈಗ ಅಜ್ಞಾನಕ್ಕೆ ನೀವು ಒಳ್ಳೇದಂತೀರ ಕೆಟ್ಟದಂತೀರ? ಬ್ರಹ್ಮ ಚಲೋ, ಅಜ್ಞಾನ ಮಾಯೆ ಅವಿದ್ಯೆ ಒಳ್ಳೇದಂತೀರ ಕೆಟ್ಟದಂತೀರ? ಎದಕ್ಕೆ ಒಳ್ಳೇದದ? ಅದು ವ್ಯವಹಾರಿಕ ಬದುಕಿಗೆ ಒಳ್ಳೆ. ಇಲ್ಲಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಹೊಂದಿ ನಾವು ಇಲ್ಲಿ ಲೌಕಿಕ ಬದುಕನ್ನ ಮಾಡ್ತಾ ಮಾಡ್ತಾ ಆಧ್ಯಾತ್ಮ ಸಾಧನೆ ಮಾಡಬೇಕಾಗಿದೆ. ಅದಕ್ಕೆ ಆಶ್ರಯ ಕೊಟ್ಟು ಅದರಿಂದ ಆಚ್ಛಾದನೆ ಆಗಿದ್ದು ನಮಗೇನಾಗ್ಯದ ಅಂದ್ರೆ ವ್ಯವಹಾರಿಕ ಬದುಕಿಗೆ ಅದರದ್ದು ಅನುಕೂಲ ಆಗ್ಯದ. ಅಜ್ಞಾನ ಮಾಯೆ ಅವಿದ್ಯೆಯ ಅನುಕೂಲ ಆಗ್ಯದ. ಅಕಸ್ಮಾತ್ ನಾವು ಕೇವಲ ಬ್ರಹ್ಮ ಸ್ವರೂಪರಾಗಿದ್ದೇವಂತಂದ್ರೆ ಅಲ್ಲಿ ಅಸಂಗ ಮತ್ತೇನದ, ಯಾವುದರ ಜೊತೆಗೆ ಸಂಘ ಇಲ್ಲ, ಯಾವುದು ವ್ಯವಹಾರ ಇಲ್ಲ, ಏನೇನು ಇಲ್ಲ, ಬರೇ ಏಕೈಕ ಬ್ರಹ್ಮ ಅಷ್ಟೇ ಆಗಿರ್ತಿದ್ದೆವು. ಈ ಸಾಧನೆ ಮಾಡೋದು ಜೀವ ಆಭಾಸ ಇವೇನಿರ್ತಿದ್ದೆವು, ಕೇವಲ ಅದೊಂದೇ. ಆ ಅವಿದ್ಯೆ ಅನ್ನೋದು ಅಜ್ಞಾನ ಅನ್ನೋದು ಮಾಯೆ ಅನ್ನೋದು ಇರುವ ಕಾರಣ ಈ ವ್ಯಾವಹಾರಿಕ ಬದುಕು ಸುರಕ್ಷಿತವಾಗಿ ನಡೆದು. ಇದು ಸುರಕ್ಷಿತವಾಗಿ ನಡೀತಾ ಇರುವ ಕಾರಣದಿಂದಲೇ ಆಧ್ಯಾತ್ಮ ಸಾಧನೆಯ ಆನಂದ ನಮಗೆ ಉಂಟಾಗ್ತಾ ಇದೆ. ಲೌಕಿಕ ಬದುಕು ಸರಿಗಿರ್ಲಿಲ್ಲ ಅಂತಂದ್ರ ಪಾರಮಾರ್ಥಿಕ ಬದುಕು ಮಾಡ್ಲಿಕ್ಕೆ ಮನಸ್ಸೇ ಬರಂಗಿಲ್ಲ. ಇದು ಸುಮ್ಮ ಆರಾಮ ಚಂದ ದೇವರೆಲ್ಲ ಚಂದ ಇಟ್ಟನ, ಈಶ್ವರ ಕೃಪಾ ಅಂತೇಳಿ ಗುರು ಕೃಪಾ ಆಗ್ಯದ. ಅದಕ್ಕೆ ದೃಷ್ಟಾಂತ ಏನಪ್ಪ ಅಂತಂದ್ರೆ, ಬ್ರಹ್ಮ ಹೆಂಗದನ? ಸ್ವಯಂ ಪ್ರಕಾಶ, ಜ್ಞಾನ ಪ್ರಕಾಶ. ಸ್ವಯಂ ಪ್ರಕಾಶ ಅಂದ್ರೆ ಜ್ಞಾನ. ಅಂತ ಒಂದು ಸ್ವಯಂ ಪ್ರಕಾಶನಲ್ಲಿ ಅಜ್ಞಾನ ಮಾಯೆಗೆ ಅವಕಾಶ ಆದ ಅಂತ ಹೇಳಿದರೆ ಅದು ಒಪ್ಪುಗಳಂತ ಮಾತಾ? ಜ್ಞಾನ ಪ್ರಕಾಶದಲ್ಲಿ ಅಜ್ಞಾನ ಆದ ಅಂತ ಹೇಳಿದರೆ ಮಾಯೆಗೆ ಅವಕಾಶ ಕೊಟ್ಟಾನ, ಮಾಯೆಗೆ ಆಶ್ರಯ ಕೊಟ್ಟಾನ ಅಂತಂದ್ರ ಇದನ್ನ ಹೆಂಗ್ ಒಪ್ಪುಗೊತ್ತೀರಿ? ಸೂರ್ಯ ಸ್ವಯಂ ಪ್ರಕಾಶ ಅದರಲ್ಲಿ ಬೆಳಕು ಕೊಡ್ತಾನ, ಅವನೊಳಗೆ ಕತ್ತಲೆ ಆದ ಅಂತ ಒಪ್ಪುಕೊಂಡಂಗ ಆಗ್ತದ. ಇದು ಒಪ್ಪುಗೊತ್ತೀರ? ಒಪ್ಪುಗಳಲ್ಲ. ಸೂರ್ಯನ ಬೆಳಕಿನಲ್ಲಿ ಕತ್ತಲೆ ಆದ ಅಂತ ಒಪ್ಪುಗೊತ್ತೀರ? ಒಪ್ಪುಗಳಲ್ಲ. ಸೂರ್ಯನ ಬೆಳಕು ಚಲೋ ಕತ್ತಲೆ ಕೆಟ್ಟ ಅಂತ ಹಿಂಗೇನಾರ ಅಂತೀರೇನು? ವಿಚಾರ ಮಾಡ್ಬೇಕು. ಇವೆಲ್ಲ ಒಳಗೆ ಹತ್ತಬೇಕು. ವಿಚಾರ ಮಾಡ್ಬೇಕು ಅಷ್ಟೇ, ಮತ್ತೇನು ಮಾಡಬೇಕು? ಈಗ ನೀವು ಬಟ್ಟಿ ಒಗಿತೀರಿ, ದಿನ ಬಟ್ಟಿ ಒಗಿತೀರಿ. ಒಗದು ಏನ್ ಮಾಡ್ತೀರಿ? ಬಟ್ಟೆ ಒಗದ್ಮೇಲೆ ವಾಣಿಗೆ ಹಾಕ್ತೀರಿ. ಏನ್ ಬ್ರಹ್ಮಜ್ಞಾನ ಹೇಳದ್ ಬಿಟ್ಟು ಬಟ್ಟೆ ಒಗೆಯೋದು ಮುಸುರಿ ತಿಕ್ಕದು ಎಲ್ಲ ಹೇಳ್ಕೊತ್ ಕೂತಿರಲ್ಲ, ಏನಿದು ಮುಂದಕ್ಕೆ ಹೋಗಲಾಗಿದಲ್ಲ ಅಂತ ನಿಮಗ ಸಂಕಟ ಆಗ್ತಿರ್ತದ. ಮುಂದಕ್ಕೆ ಹೋಗಲ್ಲ, ಏನ್ ಮಾಡಮ್ಮ? ಆದ್ರೆ ಅದು ಪಕ್ಕ ತಿಳಿಬೇಕಾಗ್ಯದ. ಅದ್ರದ್ದು ಏನ್ ಅನುಕೂಲ ಅದ, ಇದ್ರದ್ದು ಏನ್ ಅನುಕೂಲ ಅದ ಎಲ್ಲ ತಿಳ್ಕೊಂಡು ಮುಂದೆ ಹೋಗ್ಬೇಕು. ಒಣಗಿ ಹಾಕ್ತೀರಿ. ಈಗ ಒಣಗಿ ಹಾಕಿದ್ಮೇಲೆ ಆ ಸೂರ್ಯನ ಬೆಳಕ ನಿಮ್ಮ ಬಟ್ಟೆಯನ್ನ ಏನ್ ಮಾಡ್ತದದು? ಒಣಗಿಸ್ತದ, ಸುಡುತ್ತದ, ಸುಟ್ಟಾಕ್ತದ, ಒಣಗಿಸ್ತದ, ಸುಟ್ಟು ಹಾಕಲ್ಲ. ಆದ್ರ ಆ ಸೂರ್ಯನ ಬೆಳಕಿನಾಗ ನಿಮ್ಮ ಬಟ್ಟೆ ಸುಟ್ಟು ಹಾಕೋ ಶಕ್ತಿ ಆದ ಇಲ್ಲ?
ಯಾವಾಗ ಆ ಸೂರ್ಯನ ಬೆಳಕ ಭೂತಗನ್ನಡಿಯ ಮೂಲಕ ನಿಮ್ಮ ಬಟ್ಟಿ ಮೇಲೆ ಬಿತ್ತಂತಂದ್ರ ಅದೇ ಸೂರ್ಯನ ಬೆಳಕು ಏನಾಗ್ತದ? ವಿಶೇಷ ಆಗಿ ಬಟ್ಟೆಯನ್ನ ಸುಟ್ಟಾಗ್ತದ. ಈಗ ಆ ಬಟ್ಟೆಯನ್ನ ಒಣಗಿಸುವ ಶಕ್ತಿನೂ ಸೂರ್ಯನ ಬಲ್ಯದ, ಬಟ್ಟೆಯನ್ನ ಸುಟ್ಟು ಹಾಕುವ ಶಕ್ತಿನೂ ಸೂರ್ಯನ ಬಲ್ಯದ. ಈಗ ಆ ಮಾಯೆ ಅಥವಾ ಅಜ್ಞಾನ ಅಥವಾ ಕತ್ತಲೆ ಅನ್ನೋದು ಸೂರ್ಯನ ಬೆಳಕಿನ ಜೊತೆಗೆ ಮಿಶ್ರಣ ಹೊಂದಿದ ಕಾರಣ ಕತ್ತಲೆ ಅನ್ನೋದು ಸೂರ್ಯನ ಬೆಳಕಿನೊಳಗೆ ಆದ. ಆ ಕತ್ತಲೆ ಅನ್ನೋದು ಸೂರ್ಯನ ಬೆಳಕಿನ ಜೊತೆಗೇ ಆದ ಇರುವ ಕಾರಣ ಬಟ್ಟಿ ಸುಡಲಾರದೆ ಒಣಗ್ಲಕತ್ತವ. ಯಾವಾಗ ನೀವು ಭೂತಗನ್ನಡಿಯ ಮೂಲಕ ಸೂರ್ಯನ ಬೆಳಕನ್ನು ಹರಿಸ್ತೀರಿ ಆವಾಗ ಆ ಪ್ರಕಾಶದ ಜೊತೆಗೆ ಕತ್ತಲೆ ಇಲ್ಲ. ಅದಕ್ಕದು ವಿರೋಧಿ. ಅದು ಯಾಕೆ ಬರ್ತೀನಿ, ನೀನ್ ಯಾಕೆ ಬರ್ತೀನಿ ನನ್ನ ಸಂಗಟ ಅಂತ. ಅದು ವಿಶೇಷ ಆಗಿ ಆ ಕತ್ತಲೆ ಜೊತೆಗೆ ಅದು ಜೊತೆಗೆ ಇರಲಾರ್ದಂಗ ಅದು ಅಸಂಗ ಆಗಿ ವಿಶೇಷ ಆಗಿ ಏನ್ ಮಾಡ್ತದ? ಬಟ್ಟೆಯನ್ನ ಸುಟ್ಟಾಗ್ತದ. ಈಗ ನಮಗೆ ಬಟ್ಟೆ ಸುಡಬೇಕ, ಬಟ್ಟೆ ಒಣಗಿಸ್ಬೇಕ? ಬಟ್ಟೆ ಒಣಗಿಸೋದಕ್ಕ ಕತ್ತಲೆ ಮಿಶ್ರಿತವಾದ ಸೂರ್ಯನ ಬೆಳಕೆ ಬೇಕು ವ್ಯಾವಹಾರಿಕ ಬದುಕಿಗಾಗಿ. ಮತ್ತ ಒಲೆಗೆ ಅಡಿಗೆ ಮಾಡ್ಬೇಕಾದ್ರ ಆ ಕತ್ತಲೆ ಮಿಶ್ರಿತ ಸೂರ್ಯನ ಬೆಳಕಲಿಂತ ಆಗಂಗಿಲ್ಲ, ಪಕ್ಕ ಬೆಂಕಿ ಬೇಕು. ಆ ಬೆಂಕಿನೂ ಸೂರ್ಯನ ಬೆಳಕಲಿಂತ ಬರ್ತದೆ. ಈ ಭೂಮಿ ಮೇಲೆ ಏನೇನು ಅಗ್ನಿಗಳು ಉಂಟಾಗ್ತವೆ ಎಲ್ಲ ಸೂರ್ಯನ ಬೆಳಕಿಂದ ಕಾನ್ಸಂಟ್ರೇಷನ್ ಅವು ಬೇರೆ ಬೇರೆ ರೀತಿಯಲ್ಲಿಂದ ಪ್ರಕಾಶ ಆಗ್ತಿರ್ತಾವ. ಸೂರ್ಯ ಇರ್ಲಿಲ್ಲ ಅಂದ್ರೆ ಯಾಕೆ ಕರೆಂಟು ಇಲ್ಲ, ಅಗ್ನಿ ಇಲ್ಲ, ಏನೇನು ಇಲ್ಲ ಈ ಭೂಮಿಗೆ. ಅದಾದಂತೆ ಎಲ್ಲ ಒಟ್ಟು ನಡೆದು ಅಗ್ನಿ ತತ್ವ. ತಿಳಿಲಕತ್ತದ್ರ ಕತ್ತಲೆಯಿಂದ ಅನುಕೂಲ ಆಗ್ಯದ ಇಲ್ಲ. ಒಂದು ವೇಳೆ ಸೂರ್ಯನ ಬೆಳಕಿನ ಜೊತೆಗೆ ಕತ್ತಲೆ ಅನ್ನೋದು ಇರಲಿಲ್ಲ, ಟೋಟಲ್ ಸೂರ್ಯ ವಿಶೇಷ ಪ್ರಕಾಶನೆ ಆಗಿದ್ದ ಅಂದ್ರೆ ಬಟ್ಟಿ ಏನಾಗ್ತಿತ್ತು? ಒಣಗಿ ಹಾಕಿದ ಬಟ್ಟಿ ಏನಾಗ್ತಿದ್ದು? ಸೂರ್ಯ ಕತ್ತಲೆ ಸಮೇತ ಇರಲಿಲ್ಲ ಅಂದ್ರೆ ಸುಟ್ಟು ಹೋಗ್ಬಿಡ್ತೈತೆ. ಅದಕ್ಕೆ ಯಾವ ಸೂರ್ಯನ ಪ್ರಕಾಶದಲ್ಲಿ ಎರಡು ಪ್ರಕಾರ, ಒಂದು ಸಾಮಾನ್ಯ ಪ್ರಕಾಶ, ಇನ್ನ ಒಂದು ವಿಶೇಷ ಪ್ರಕಾಶ. ಸಾಮಾನ್ಯ ಪ್ರಕಾಶ ಅಂತ ಏನದಲ್ಲ ಅದು ಕತ್ತಲೆಗೆ ಆಶ್ರಯ ಕೊಟ್ಟು ಕತ್ತಲೆಯ ಜೊತೆಗೆ ಅದು ಸೂರ್ಯನ ಪ್ರಕಾಶ ಕತ್ತಲೆಯ ಜೊತೆಗೆ ಅದು ಕತ್ತಲೆಯ ಜೊತೆಗೇ ಇರುವ ಕಾರಣ, ಕತ್ತಲೆಯ ಸಂಘದಲ್ಲಿರುವ ಕಾರಣ ಆ ಸಾಮಾನ್ಯ ಪ್ರಕಾಶಕ್ಕೆ ಬಟ್ಟೆಯನ್ನ ಸುಡುವ ಶಕ್ತಿ ಇಲ್ಲ. ಬಟ್ಟೆ ಸುಡದ ಹಾಗೆ ನಿಮ್ಮ ಬಟ್ಟೆಗಳು ಸುಡಲಾರ್ದಂಗ ಕಾಪಾಡಿದ್ದ್ಯಾವುದು? ಸೂರ್ಯನ ಪ್ರಕಾಶದಿಂದ ಒಗೆದು ಹಾಕಿದ ಬಟ್ಟೆಗಳನ್ನ ಸುಡದ ಹಾಗೆ ಕಾಪಾಡಿದ ಶಕ್ತಿ ಯಾವುದು? ಅದರೊಳಗಿರುವ ಕತ್ತಲೆ ಮಾಯಾಶಕ್ತಿ. ಯಾವಾಗ ಅದು ಭೂತಗನ್ನಡಿಯ ಮೂಲಕ ವಿಶೇಷ ಆಗ್ತದ ಆವಾಗ ಅದು ಕತ್ತಲೆಯ ಜೊತೆಗೆ ಅಸಂಗ ಆಗಿ ಕೇವಲ ಸೂರ್ಯ ಪ್ರಕಾಶ ಪ್ರಕಟ ಆಗಿ ಆ ಬಟ್ಟೆಯನ್ನ ಸುಟ್ಟಾಗ್ತದ. ಇಲ್ಲಿ ನಾವು ತಿಳ್ಕೋಬೇಕಾಗಿದ್ದು ನಮ್ಮ ತಲೆಯಾಗ ಬರೇ ಒಂದಕ್ಕೆ ಒಳ್ಳೇದನ್ನೋದು ಗೊತ್ತದ, ಒಂದಕ್ಕೆ ಕೆಟ್ಟದನ್ನೋದು ಗೊತ್ತದ. ನಮಗೆ ಕೆಟ್ಟದ್ದನ್ನ ರಿಜೆಕ್ಟ್ ಮಾಡಬೇಕು, ಒಳ್ಳೆಯದನ್ನ ಅಕ್ಸೆಪ್ಟ್ ಮಾಡ್ಬೇಕನ್ನೋದು ಇವೆರಡು ಗುಣ ಕಲ್ತೀವಿ ನಾವು ಆಟೆ. ಈ ಕತ್ತಲೆಯನ್ನು ರಿಜೆಕ್ಟ್ ಮಾಡಿ ಏನ್ ಮಾಡ್ತೀರಿ? ಕತ್ತಲೆಯಿಂದ ಅನುಕೂಲ ಆಗ್ಯದ ಇಲ್ಲ? ಅನುಕೂಲ ಆಗ್ಯದ. ವ್ಯಾವಹಾರಿಕ ಬದುಕಿಗೆ ಕತ್ತಲೆ ಅವಶ್ಯಕತೆ ಆದ. ಬರೇ ಅದೇ ಮಾಡ್ಕೋತ ಕುಂದರ್ಬೇಡ್ರಿ, ವ್ಯಾವಹಾರಿಕ ಬದುಕಿನಲ್ಲೇ ಮುಳುಗಬೇಡ್ರಿ.
ವ್ಯಾವಹಾರಿಕ ಬದುಕಿನ ಜೊತೆಗೆ ಪಾರಮಾರ್ಥಿಕ ಸಾಧನೆ ಮಾಡ್ರಿ ಅಂತೇಳಿ ಸದ್ಗುರುನಾಥ ಹೇಳ್ತಾರೆ. ಏನೋ ಒಂದು ಸುದೈವನೋ ದುರ್ದೈವನೋ ಏನೋ ಒಂದು ನಿಮಗೆ ಬಂತಪ್ಪ, ಇದೆಲ್ಲ ಮಿಥ್ಯ ಬೇಡ ಇಲ್ಲಿ ಅಂತೇಳಿ ಗೌತಮ ಬುದ್ಧಗ ಆದಂಗ ನಿಮ್ಗ ಒಂದೇನಾರ ಆಗಿ ಎದ್ದು ರಾಯಚೂರಿಗೊಂದು ಯಪ್ಪ ನಿಂಬಲ್ಲಿ ಬಿಟ್ಟು ಎಲ್ಲಿ ಹೋಗಲ್ಲ, ನಾನು ನಿಂಬಲ್ಲೇ ಇರ್ತೀನಿ, ಆಯ್ತು ಸಾಕು ಅದು ಸಂಸಾರ ಮಿಥ್ಯ ಅಂತ ಬಂದ್ರಿ ನಂಬಲ್ಲಿ ಅಂತಂದ್ರ ನೀವೇನಾದಂಗ ಅವಾಗ? ಅವಾಗ ಏನಾಗಿರ್ತೀರಿ ನೀವು? ವಿಶೇಷ ಆಗಿರ್ತೀರಿ, ಸ್ಪೆಷಲ್. ವಿಶೇಷ ಆಗಿಬಿಡ್ತೀರಿ. ಸಾಕು ಬಿಡಪ್ಪ, ನಾವು ಇದೇನು ಸಾಕಾಗೈತೆ, ನಾವು ಹೋಗಿ ಬಿಡಮ್, ಎಷ್ಟು ಆನಂದ, ಎಷ್ಟು ಚಲೋ ಹೇಳ್ತಾರ ಅಂತೇಳಿ ಇಲ್ಲಿ ಏನಾರ ಬಂದ್ರಿ ಅಂತಂದ್ರ ಮತ್ತೆ ಬಡಿಗೆ ತಗೊಂಡು ಹೊಡೆದ್ ಕಳಿಸ್ಬಿಡ್ತೀವಿ ಅಲ್ಲಿ ಹೋಗ. ಅಲ್ಲೇ ಕುಂತ್ರಿ ಅಂತಂದ್ರ ಇಲ್ಲಿ ಬರ್ರಿ. ಇದೇ ಸದ್ಗುರುನಾಥ ಮಾಡುವ ಕೆಲಸ. ಎರಡೂ ಮಾಡಂತ ಹೇಳೋದು ಅಷ್ಟೇ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಅಲ್ಲೇ ಕೂತರು ಬಡಿಗೆ ತಗೊಂಡು ಹಬ್ಬಿಸ್ತೀವಿ. ಗುರುಗಳ ಬಳಿ ಬಡಿಗೆ ಎದಕ್ಕೆ ಇರ್ತದೆ ಅಂದ್ರೆ ಇದಕ್ಕೆ ಇರ್ತದೆ. ಮೊಬೈಲ್ ಕೊಡ್ಲಿಲ್ಲ ನಿಂದು, ಅಲ್ಲಿದೆ ಹಬ್ಬಿಸಿ ಇಲ್ಲಿ ಕಳಿಸೋದು, ಇಲ್ಲಿದೆ ಹಬ್ಬಿಸಿ ಅಲ್ಲಿ. ಇದನ್ನೇ ಮಂಥನ, ಚಿಂತನದ ಮಂಥನ. ಅಲ್ಲೇ ಕೂತ್ರೆ ಯಾಕ್ರಿ ಪಾಠಕ್ಕೆ ಜಾಯಿನ್ ಆಗಿಲ್ಲ ಅಂತ ಕೇಳ್ತೀವಿ. ಪಾಠಕ್ಕೆ ಜಾಯಿನ್ ಆಗಿ ಒಂದೇನೋ ಜ್ಞಾನೋದಯ ಆಯ್ತು ಅಂತೇಳಿ ಗೌತಮ ಬುದ್ಧಗ ಆದಂಗಾಗಿ ಎದ್ದು ಬಂದ್ರಿ ಅಂತಂದ್ರೆ ಅದು ಯಾರು ಮಾಡ್ಬೇಕಂತ ಅಲ್ಲಿಗೂ ಕಳಿಸ್ತೀವಿ. ಎದ್ದು ಮಾಡ್ಬೇಕು. ವ್ಯವಸ್ಥೆನೇ ಹಂಗೆ ಅದ, ಇಡೀ ಬ್ರಹ್ಮಾಂಡನೇ ಹಿಂಗೆ ಅದ. ಕತ್ತಲೆ ಜೊತೆಗೆ ಸೂರ್ಯನ ಬೆಳಕು ಏನದ, ಅದು ಎಂಥ ಪ್ರಕಾಶ? ಅದು ಸಾಮಾನ್ಯ ಪ್ರಕಾಶ. ಕೇವಲ ಸೂರ್ಯನ ಒಂದೇ ಕಿರಣ ಕತ್ತಲೆ ಇರ್ಲಾರದಂಥದ್ದೊಂದು ಪ್ರಕಾಶ ಏನ್ ಬರ್ತದಲ್ಲ, ಅದು ವಿಶೇಷ ಪ್ರಕಾಶ. ಅರ್ಥ ಆಗ್ಲಕತ್ತದ? ಮಾಯೆಯಿಂದ ಏನು ಉಪಯೋಗ ಅದ, ಅಜ್ಞಾನದಿಂದ ಏನು ಉಪಯೋಗ ಅದ? ಅವನೇನು ಹುಚ್ಚದನ ಪರಮಾತ್ಮ? ಅಜ್ಞಾನ ತನ್ನ ಬಳಿ ಇಟ್ಕೊಂಡು ಏನಾರು ಮಾಡ್ಕೊತ ಕುಂದ್ರಲ್ಲ. ಸುಮ್ನೆ ಏನಾರು ಇಟ್ಕೋತಾನೆ, ಅವನಿಗೆ ಗೊತ್ತಿಲ್ಲ. ಮತ್ತೆ ಜಗತ್ತು ಸೃಷ್ಟಿ ಮಾಡಿದ್ಮೇಲೆ ವ್ಯವಹಾರ ನಡಿಬೇಕಾದ್ರೆ ಮಾಯೆ ಇದ್ರೆ ವ್ಯವಹಾರ ನಡೀತು. ಅದಕ್ಕ ಕತ್ತಲೆ ಕೆಟ್ಟದ್ದು, ಬೆಳಕು ಒಳ್ಳೆಯದು ಅನ್ನೋ ಅಭಿಪ್ರಾಯ ಏನ್ ಆದಲ್ಲ, ಅದನ್ನು ತ್ಯಜಿಸಿ ಅದರಿಂದ ಏನು ಅನುಕೂಲ ಆಗ್ತದ, ಇದರಿಂದ ಏನು ಅನುಕೂಲ ಆಗ್ತದ ನೋಡ್ಬೇಕು. ಒಂದು ಅಮೃತ ಅದ, ಇನ್ನ ಒಂದು ವಿಷ ಅದ. ವಿಷ ಕೆಟ್ಟದ್ದು, ಅಮೃತ ಒಳ್ಳೆಯದು ಅನ್ನೋ ಭಾವ ತೆಗೆಸಿ ಏನ್ ಮಾಡ್ಬೇಕು? ಅಮೃತದಿಂದ ಏನು ಉಪಯೋಗ ಅದ, ವಿಷದಿಂದ ಏನು ಉಪಯೋಗ ಅದ ಉಪಯೋಗ ತಕ್ಕೋಬೇಕು. ಬಿಟ್ಕೆ ಒಳ್ಳೆಯದು ಕೆಟ್ಟದು ಅನ್ನೋ ಅಭಿಪ್ರಾಯ. ವಿಷಯಗಳಿಂದ ಮನೆಯಾಗ ಉಪಯೋಗ ತಕೊಂಡಿರಿ ಇಲ್ಲ, ಬಚ್ಚಲಾಗ ಪಿನೈಲ್ ಹಾಕ್ತಿರಿ, ಹಾರ್ಪಿಕ್ ಹಾಕ್ತಿರಿ, ಗುಡ್ ನೈಟ್ ಕೊಯ್ಲ್ ಹಾಕೋತೀರಿ, ಲಕ್ಷ್ಮಣ ರೇಖೆ ಹಾಕ್ತಿರಿ, ಮತ್ತೇನೇನು ವಿಷಯಗಳು ಉಪಯೋಗ ಮಾಡ್ತೀರ ಇಲ್ಲ? ರೋಗ ಬಂದಾಗ ಔಷಧಿಗಳು ತಗೋತೀರಿ, ರೋಗಾಣುಗಳನ್ನು ಕೊಲ್ಲಲಕ್ಕೆ ವಿಷ ತಗೊಂಡು ಕೊಲ್ತೀರ ಇಲ್ಲ? ಎಂತ ಕೈ ಅದಪ್ಪ ಔಷಧ ಅಂತ ಹೇಳಿ. ವಿಷದನು ಉಪಯೋಗ ಅದ ಇಲ್ಲ ಭೂಮಿ ಮೇಲೆ? ಇದ್ರದ್ದು ಉಪಯೋಗ ನೋಡ್ಕೋಬೇಕು. ಇದು ಎದಕ್ಕೆ ಉಪಯೋಗ ಆಗ್ತದ, ಇದು ಎದಕ್ಕೆ ಉಪಯೋಗ ಆಗ್ತದ, ಇದು ಎದಕ್ಕೆ ಉಪಯೋಗ ಆಗ್ತದ ನೋಡಿ ಅದರ ಉಪಯೋಗ ತಕ್ಕೋಬೇಕೇ ಹೊರತು ಅದನ್ನು ಒಳ್ಳೆಯದು ಕೆಟ್ಟದು ಅಂತ ಹೇಳುವಂತ ಯಾವ ಅಭಿಪ್ರಾಯಗಳು ಇರಬಾರ್ದು. ಈ ಕರೆಂಟ್ ಚಲೋ, ಬಟನ್ ಕೆಟ್ಟ. ಕರೆಂಟ್ ಚಲೋ ಬೆಳಕು ಕೊಡ್ತದ, ಬಟನ್ ಆಫ್ ಮಾಡ್ತದ, ಅದು ಕೆಟ್ಟದ್ದ? ಬಟನ್ ಇರ್ಲಿಲ್ಲ ಅಂದ್ರೆ ಹೆಂಗ ಕರೆಂಟ್ ಕನೆಕ್ಷನ್ ತಗೊಂಡು ಹೆಂಗಿರ್ಲಿಕ್ಕೆ ಸಾಧ್ಯ? ಅದು ಬಟನ್ ಬೇಕಾದ್ರೆ ಮನ್ಯಾಗ ಗಂಡ ಕರೆಂಟ್ ಇದ್ದಂಗಂತ, ಹೆಣತಿ ಏನಿದ್ದಂಗಂತ? ಬಟನ್ ಇದ್ದಂಗ. ಅವ ನಂಗೆ ಹರಿತಿರ್ತಾನ, ನಂಗೆ ಏನ್ ಬೇಕಾದ್ರೆ ಮಾಡ್ತಿರ್ತಾನ. ಅವನಿಗೆ ಕಂಟ್ರೋಲ್ ಮಾಡಕ್ಕೇನೆ ಹೆಣತಿ. ಸೂರ್ಯನ ಬೆಳಕ ಸುಟ್ಟು ಹಾಕಂತ ಶಕ್ತಿ ಅದಕ್ಕದ.
ಅದನ್ನು ಕಂಟ್ರೋಲ್ ಮಾಡಿ ಒಣಗಿಸ್ಲಕ್ ಹತ್ತದ ಬಟ್ಟೆಯನ್ನು. ಸುಡಬೇಡ, ಒಣಗಸು, ಯಾಕೆ ಸುಡ್ಲಕ್ ಹೊತ್ತಿ, ಯಾಕೆ ಉರಿಬೇಡ ಅಂತ ಇರ್ತದ ಸೂರ್ಯ ಕತ್ತಲು. ಸಂಧ್ಯಾ ಛಾಯಾ ಅಂತ ಹೇಳಕ್ಕೆ ಪೌರಾಣಿಕ ದೇವತೆಗಳು ಸೇರ್ತಾರಿಲ್ಲ ಅಲ್ಲಿ. ಸೂರ್ಯನೇನ್ರ ಛಾಯಾ ಅಂದ್ರೆ ನೆರಳು, ಸಂಧ್ಯಾ ಅಂದ್ರೆ ಕತ್ತಲು. ಬಟನ್ ಬೇಕಾ ಬೇಡ್ರಿ? ಬರೀ ಕರೆಂಟ್ ಅಷ್ಟೇ ಬೇಕಾ? ಬಟನ್ ಇರ್ಲಾರ ಕರೆಂಟ್ ಇದ್ರೆ ಏನ್ ಮಾಡಕ್ಕಾಗ್ತದ? ಗಾಡಿ ಮೇಲೆ ಕೂತ್ ಹೋಗೋದೇನ್ ಮಸ್ತ್ ಅದ ಕೂಡ. ಗಾಡಿ ಮೇಲೆ ಹೋಗಿದ್ದು ಗಾಡಿ ಈಗ ಬರೇ ಕರೆಂಟ್ ಅಂದ್ರೆ ವಿಶೇಷ, ಬಟನ್ ಸಮೇತ ಕರೆಂಟ್ ಅಂದ್ರೆ ಸಾಮಾನ್ಯ. ಇವೆಲ್ಲ ತಿಳ್ಕೊತೋಗ್ಬೇಕು. ಹಿಂಗೆ ಇಡೀ ಜಗತ್ತಿನ ಎಲ್ಲ ವಸ್ತುಗಳಿಗೆ ವಿಶೇಷ ಸಾಮಾನ್ಯ ಮಾಡ್ಕೊತೋಗ್ಬೇಕು. ಈಗ ಗಾಡಿ ಅದಕ್ಕದ ಕುಂತ್ ಹೋಗೋದಕ್ಕದ, ಕುಂತ್ ಹೋರಲ್ಲ, ಬ್ರಕ್ಕೆ ಇರ್ಲಾರ್ದ ಗಾಡಿ ತಗೊಂಡು ಹೋರಿ ನೋಡಮ್ಮ. ಬ್ರಕ್ ಸಮೇತವಾದ ಚಲನೆ ಸಾಮಾನ್ಯ. ಬ್ರಕ್ ಇಲ್ಲದೆ ಓಡಿಸ್ತಿದ್ರಂತಂದ್ರೆ ವಿಶೇಷ. ಸರ್ಕಸ್ನಾಗ ಓಡಿಸ್ತಾರ ನೋಡ್ರಿ, ಅವ್ರ ಗಾಡಿಗೆ ಬ್ರಕ್ಕೆ ಇರಲ್ಲ. ಹೆಂಗ್ ಬೇಕಂಗೆ ಓಡಿಸ್ತಿರ್ತಾರೆ. ಬ್ರಕ್ ಇಲ್ಲದ ಗಾಡಿ ತಗೊಂಡು ಓಡಿಸ್ತಾರ ಸರ್ಕಸ್ನವ್ರು. ಅದು ವಿಶೇಷ. ಬ್ರೇಕ್ ಇರೋ ಸಮೇತವಾದ ಗಾಡಿಯ ಚಲನೆ ಸಾಮಾನ್ಯ, ಎಲ್ಲರಿಗೂ ಬರ್ತದೆ. ಬ್ರೇಕ್ ಹಾಕ್ಬೇಕು. ಬ್ರೇಕ್ ಇಲ್ಲದೆ ಓಡಿಸೋರು ವಿಶೇಷ. ಕೇವಲ ಬಟ್ಟೆಯನ್ನು ಸುಟ್ಟು ಹಾಕಿದರೆ ವಿಶೇಷ ಬೆಳಕು, ಬಟ್ಟೆಯನ್ನು ಒಣಗಿಸಿದರೆ ಸಾಮಾನ್ಯ ಬೆಳಕು. ಕತ್ತಲೆ, ಗಾಡಿ, ಬ್ರೇಕು, ಕರೆಂಟು, ಬಟನ್ನು, ಬ್ರಹ್ಮ, ಮಾಯೆ, ಗಂಡ, ಹೆಣಕ್ಕೆ, ಹಿಂಗೆ ಎಲ್ಲ ಓದು ನೋಡ್ಕೊತ ಹೋಗ್ಬೇಕು. ಎಲ್ಲ ನೋಡ್ಬೇಕು. ಜಗತ್ತೆಲ್ಲ ಹಿಂಗೆ ನೋಡ್ಬೇಕು. ಇದು ವಿಶೇಷನ ಸಾಮಾನ್ಯನ, ವಿಶೇಷನ ಸಾಮಾನ್ಯನ. ಯಾವ್ದಾರೆ ಒಂದು ಶಾಲೆಯಾಗ ಹುಡುಗ ಎಗರಾಡ್ಲಕ್ಕತ್ತಂದ್ರ ಅವ್ರ ಬಟನ್ಗಳು ತಂದ್ಬಿಡ್ತಾರ. ಪೇರೆಂಟ್ಸಿಗೆ ಕರೆಸ್ರಿ. ಪೇರೆಂಟ್ಸಿಗೆ ಕರೆಸಿದ್ರ ಬಗ್ಗೆ ಇರ್ಲಿಲ್ಲ ಅಂತಂದ್ರೆ ಪೊಲೀಸರು ಬಟನ್ ಇದ್ದಂಗೆ, ಮಿಲಿಟರಿ ಅವರು ಬಟನ್ ಇದ್ದಂಗೆ ಕಂಟ್ರೋಲ್ ಮಾಡೋದಕ್ಕೆ. ಕೋರ್ಟು ಕಚೇರಿ ಎಲ್ಲ ಬಟನ್ ಇದ್ದಂಗೆ. ಸ್ವೇಚ್ಛಾಚಾರ ಚಾಲು ಆಯ್ತು ಅಂತಂದ್ರೆ ಬಟನ್ಗಳು ಬಂದ್ಬಿಡ್ತಾವ. ಎಲ್ಲ ಕಂಟ್ರೋಲ್ ಮಾಡಿ ಅಳ್ಳಾಡ್ಲಾರ್ದಂಗೆ ಮಾಡಿರ್ತಾವ ಹೊಸು ಕೂಡಿ. ಹೆಂಗದ ನೋಡ್ರಿ. ಸಾಮಾನ್ಯ ವಿಶೇಷ ಮಾಡೋದು ಗೊತ್ತಾಯ್ತಾ? ನಿಮ್ಮೊಳಗೆ ಕಂಟ್ರೋಲ್ ಇದ್ರ ಚಲೋ. ನಿಮ್ಮೊಳಗೆ ಕಂಟ್ರೋಲ್ ಇಲ್ಲ ಅಂದ್ರೆ ಹೊರಗಿನಿಂದ ಕಂಟ್ರೋಲ್ ಮಾಡ್ತಾರೆ. ಸೆಲ್ಫ್ ಕಂಟ್ರೋಲ್ ಇದ್ರೆ ಭಾಳ ಚಲೋ. ಇಲ್ಲ ಅಂದ್ರೆ ಹೊರಗಿನಿಂದ ಕಂಟ್ರೋಲ್ ಮಾಡ್ತಾರೆ ಅಷ್ಟೇ. ಸಾಮಾನ್ಯದೊಳಗ ಕಂಟ್ರೋಲ್ ಸಮೇತ ಇರ್ತದ, ವಿಶೇಷದೊಳಗೆ ಅಲ್ಲಿ ಕಂಟ್ರೋಲ್ ಇರಂಗಿಲ್ಲ. ಟೋಟಲ್ ಒಂದೇ ಒಂದು ಚೈತನ್ಯ ಇರ್ತದೆ, ಅದು ಅಸಂಗ. ಮುಂದೋಗೋಣ. ಸತ್ಯ ತಿಳಿತಾ? ಮಾಯೆ ಸ್ವ ಆಶ್ರಯ ಕೊಟ್ಟು ತಾನೇ ಬಟನ್ ಆಫ್ ಆನ್ ಮಾಡ್ಕೊತದು. ಕರೆಂಟ್ನಾಗ ತಾನೇ ಬ್ರೇಕ್ ಹಾಕೋತದು. ಗಾಡಿ ಚಲನೆ ಬ್ರೇಕಿಗೆ ಅವಕಾಶ, ಬ್ರೇಕಿಗೆ ಆಶ್ರಯ ಯಾವಾಗ ಕೊಟ್ಟದ? ಗಾಡಿ ಚಲನೆನೇ ಬ್ರೇಕಿಗೆ ಅವಕಾಶ, ಆಶ್ರಯ ಕೊಟ್ಟು ತಾನೇ ಅದರ ಕಂಟ್ರೋಲಿಗೆ ಒಳಗಾಗ್ತದೆ. ಕರೆಂಟ್ ತನ್ನ ಕರೆಂಟ್ ಪ್ರವಾಹದೊಳಗೆ ಬಟನ್ನಿಗೆ ಆಶ್ರಯ ಕೊಟ್ಟು ತಾನೇ ಅದರ ಕಂಟ್ರೋಲಿಗೆ ಒಳಗಾಗ್ತದೆ. ಅದೇ ರೀತಿ ಯಾರ ಮನೆಗಾರ ಹೆಣ್ಣು ತಾನೇ ಬಂದದೆ, ನೀನು ಮಾಡ್ಕೋತೀನಿ, ನೀನು ಕಂಟ್ರೋಲ್ ಮಾಡ್ತೀನಿ ಅಂತ ಹೋಗಿ ಹುಡುಕಾಡಿ ತರ್ತಾರ ಬಟನ್. ತಂದು ಮದುವೆ ಮಾಡ್ಕೊಂಡು ಆಮೇಲೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಹತ್ತಿದ ಕೂಡ್ಲೇನೆ ಎಗರಾಡ್ಲಕ್ಕೆ ಹಚ್ಬಿಡ್ತಾರೆ. ನಾನು ಕಂಟ್ರೋಲ್ ಮಾಡ್ತೇನೆ, ನೀನೇ ತಂದದ್ದು. ಸ್ವ ಆಶ್ರಯ ಸ್ವ ವಿಷಯ ಆಗ್ಬೇಕಾಗ್ಯದ ಈಗ ಅಷ್ಟೇ. ಸ್ವ ಆಶ್ರಯ ಸ್ವ ವಿಷಯ. ಈಗ ನಿಮಗ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ಬಿಡ್ತು ಅಂತಂದ್ರ
ಎಲ್ಲದರಿಂದ ಅಸಂಗ ಆಗಿ ಕುತ್ರಿ ಅಂತಂದ್ರೆ ವ್ಯವಹಾರ ಹೆಂಗ್ ನಡಿಬೇಕು? ನಿಮ್ದೆಲ್ಲ ಲೌಕಿಕ ಬದುಕಿನ ವ್ಯವಹಾರ ನಡಿಲಕತ್ತದಕ್ಕೆ ನಿಮ್ಮ ಒಳಗಿಂದು ನಿಮ್ಮ ಬ್ರಹ್ಮಾಸ್ಮಿ ಜ್ಞಾನ ಆ ಲೌಕಿಕ ವ್ಯವಹಾರ ನಡೆಯುವಾಗ ಏನಾಗ್ಯದ? ಇಲ್ಲದಂಗೆ ಆಗಿದ್ದಕ್ಕೆ ನಿಮ್ದೆಲ್ಲ ವ್ಯವಹಾರ ನೋಡೋದು. ಅಕಸ್ಮಾತ್ ನೀವು ಏನಾರ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ನಿಮಗೆ ಕಂಟಿನ್ಯೂ ಹಂಗೆ ಇತ್ತಪ್ಪ 24 ತಾಸು ಅಂದ್ರೆ ಅವತ್ತೊಂದು ದಿವ್ಸ ನಿಮ್ದೇನಿರಲ್ಲ, ವ್ಯವಹಾರ ಇರಲ್ಲ, ಕೇವಲ ಆನಂದವಾಗಿ ನೀವಿರ್ತೀರಿ. ಆದ್ರೆ ನಿಮ್ಮ ಪಾತ್ರ, ನಿಮ್ಮ ಜವಾಬ್ದಾರಿ, ಇಲ್ಲಿ ಏನೇನು ಲೌಕಿಕ ಭೋಗ ಅವು ಏನೇನು ಅದಾವ ಅವೆಲ್ಲ ಓಸು ನಿಂತು ಬಿಡ್ತಾವ. ಅವೆಲ್ಲ ನಡಿಬೇಕಾದ್ರೆ ಅಜ್ಞಾನ, ಮಾಯೆ, ಅವಿದ್ಯೆ ಅವಶ್ಯಕತೆ ಆದ. ಆದ್ರೆ ಬರೇ ಅದೇ ಮಾಡಬಾರ್ದು, ಬರೇ ಇದೇ ಮಾಡಬಾರ್ದು, ಎರಡೂ ಸಮಸಮವಾಗಿ ಮಾಡ್ಕೊತ ಹೋಗ್ತಾ ಇರಬೇಕು. ಅಷ್ಟೇ ಈ ಜೀವನ ಇರೋದು, ಸಮಸಮವಾಗಿ ಮಾಡಬೇಕು. ಅದನ್ನೇ ತ್ರಾಟಕ ಯೋಗ ಅಂತಾರೆ ಬಸವಣ್ಣವ್ರು. ರೇಣುಕರಾಗ್ಲಿ ಬಸವಣ್ಣವರ ಲಿಂಗ ತಗೊಂಡು ಪೂರ್ತಿ ಕಣ್ಣು ಮುಚ್ಕೊಂಡು ಕುಂತೈತೆ ನೋಡತ್ತೇಳರೇನು ಲಿಂಗ ಧ್ಯಾನ ಮಾಡಾಗ? ಪೂರ ಕಣ್ಣು ಮುಚ್ಚಿದ್ರ ಮಾಯೆ, ಪೂರ ಕಣ್ಣು ತೆರೆದ್ರ ಬ್ರಹ್ಮ. ಅವನೇನ್ ಮಾಡ್ಯಾನ? ಅರ್ಧ ಕಣ್ಣು ತೆರಿಬೇಕಾ ಇಲ್ಲ? ಒಂದ್ ಅರ್ಧ ಬ್ರಹ್ಮ, ಒಂದ್ ಅರ್ಧ ಮಾಯೆ. ಅದು ಇರ್ಲಿ ಇದು ಇರ್ಲಿ, ಎರಡು ನೋಡ್ತಾನ ಗಾಡಿ. ಪೂರ ಕಣ್ಣು ತೆರೆದು ಎಂದರ ಕಂಡಿವ ಇಲ್ಲ ನಂಗೆ ಅದ್ರ ಬೆನ್ನು ಹಚ್ಚಬೇಡ್ರಿ, ಕಣ್ಣು ಮುಚ್ಕೊಂಡು ನೋಡಬೇಡ್ದು ಅಂತ ಹೇಳಕ್ಕೆ ಕಣ್ಣು ಮುಚ್ಕೊಂಡು ಕುಂದಿರ್ಬೇಡ್ರಿ. ನೋಡ್ರಿ, ನೋಡಿ ನೋಡದಂತಿರಬೇಕು, ಮಾಡಿ ಮಾಡದಂತಿರಬೇಕು, ಕೇಳಿ ಕೇಳದಂತಿರಬೇಕು, ಹೇಳಿ ಹೇಳದಂತಿರಬೇಕು. ಈ ರೀತಿ ಒಂದು ಸೆಟ್ಟಿಂಗ್ ತ್ರಾಟಕ ಯೋಗ ಅಂತಾರ. ಜೀವನ ಅನ್ನೋದು ತ್ರಾಟಕ ಯೋಗ. ಈ ಗೌತಮ್ ಬುದ್ಧ ಮಹಾರಾಜ 12 ವರ್ಷ ಬೋಧಿಸತ್ವ ಗಿಡದ ಕೆಳಗೆ ಕೂತು ತಪಸ್ ಮಾಡಿದ. ಏನು ಮಣ್ಣು ಗೊತ್ತಾಗಲಿಲ್ಲ. ಧ್ಯಾನ ಮಾಡದ, ಮಂತ್ರ ಹೇಳದ, ಧ್ಯಾನ ಮಾಡದ, ಮಂತ್ರ ಹೇಳದ, ಏನೇನು ತಿಳಿಲಿಲ್ಲ. ಕಣ್ಣಾಗ ಜೀವ ಹಿಡ್ಕೊಂಡು ಕೂತ್ಬಿಟ್ಟಾನ. ವೀಕ್ ಆಗಿಬಿಟ್ಟಾನ. ಹೊಳ್ಳಿ ಹೋಲಕ ಮನಸ್ಸಿಲ್ಲ, ಎಲ್ಲ ಶೂನ್ಯ ಆಗಿಬಿಟ್ಟದ. ಬ್ರಹ್ಮ ಇಲ್ಲ, ಈಶ್ವರ ಇಲ್ಲ, ಜೀವ ಇಲ್ಲ, ಏನೇನು ಇಲ್ಲ. ಜೀವನದ ಸತ್ಯ ಏನಿದು ತಿಳಿತಾ ಇಲ್ಲ. ಒಂದು ಬಾಡಿದ ಹೂವ ಸಹಿತ ಅವನ ಕಣ್ಣಿಗೆ ಬೀಳಬಾರದು ಅಂತ ಹೇಳಿರ್ತಾರ. ಅದಕ್ಕೆ ಅವನಿಗೆ ಪ್ರತಿನಿತ್ಯ ಫ್ರೆಶ್ ಹೂವನೇ ಹಾಕಿ 1 ತಾಸು 2 ತಾಸಿನಾಗೆ ಬಾಡಿದ ಹೂವಗಳು ಸಹಿತ ತೆಗೆದು ಒಗೆದು ಬಿಡ್ತಿದ್ರು. ಅಲ್ಲಿ ಅವನ ಭವಿಷ್ಯನೇ ಹಂಗೆ ಇತ್ತು, ಬುದ್ಧನ ಭವಿಷ್ಯ. ಅಂತ ತಪ್ಪಿಸ್ಕೊಂಡು ಹೊರಗೆ ಹೋಗಿ ಹಣ, ರೋಗಿ ಅವೇನೇನೋ ಮುದುಕ ಎಲ್ಲ ನೋಡಿಕೆ ಹಿಂಗೆಲ್ಲ ಹಚ್ಚಿವೇನ್ ಮುಂದೆ ಹೋಗಿ ಅಂತೇಳಿ ಬಾಡಿದ ಹೂವ ಸಹಿತ ಅವನ ಕಣ್ಣಿಗೆ ಬೀಳಬಾರ್ದತ್ತ. ಜ್ಯೋತಿಷಿಗಳು ಹೇಳಿದ್ರೆ ಮುದುಕರು, ರೋಗಿಷ್ಠರು, ಸತ್ಯನಗಳೆಲ್ಲ ಕಣ್ಣಿಗೆ ಬಿದ್ದುಬಿಡ್ತು. ಇದೇನು ಜೀವನ ಸತ್ಯ ಹಿಂಗ ಹತ್ತಿದ್ರು ಅಂತಂದ್ರೆ ಇವೆಲ್ಲ ಯಾಕೆ ಮಾಡ್ಬೇಕಂತ ಅವ್ನು ತಲೆ ಕೆಡ್ಕೊಂಡು ಹೋಗ್ಬಿಟ್ಟು ಅವನಿಗೆ ಎದರ್ಲಿಂತ ಆಯ್ತು ಗೊತ್ತಾ? ಜ್ಞಾನೋದಯ ಎದರ್ಲಿಂತ ಆಯ್ತು? 12 ವರ್ಷ ತಪಸ್ ಮಾಡಿದ್ದಕ್ಕೆ ಜ್ಞಾನೋದಯ ಆಗ್ಯದ ಎಲ್ಲರೂ. ಜ್ಞಾನದ ಸಂಶೋಧನೆ ಇನ್ನ ತೀಕ್ಷ್ಣ ಆಯ್ತು ಅಷ್ಟೇ. ಜ್ಞಾನೋದಯ ಎದರಿಂದ ಆಯ್ತು ಅಂತಂದ್ರ ಆ ಗುಡ್ಡದ ಮೇಲೆ ಕೂತಿದ್ನಂತ, ಕಲ್ಲ ಮೇಲೆ. ಆ ಗುಡ್ಡದ ತೆಳಗ್ಲಿಂತ ಒಂದು 4-5 ಮಂದಿ ಅಡವಿ ಚಂಚರ ಹೆಣ್ಮಕ್ಳು ಅದು ಒಂದು ತಂತಿ ವಾದ್ಯ ತಗೊಂಡು ಬಾರಿಸ್ಕೋತ ಹಾಡ್ಕೋತ ಹೋಲಕತ್ತಿದ್ರತ್ತದ. ಪಾಲಿ ಭಾಷೆ ಎಲ್ಲೋ ಒಂದ್ ಕಡೆ ಬರೆದಿಟ್ಟೇನೆ ಅದು ಹಾಡ. ಬುದ್ಧಂದು ಜ್ಞಾನೋದಯ ಆಗಿದ್ದ ಹಾಡ ಅದ, ಹುಡುಕ್ಬೇಕು. ಬಹಳ ಕಷ್ಟ ಅದ ಸಿಗೋದು. ಯಾವಾಗೋ ಇಂಟ್ರೆಸ್ಟ್ಲಿ ಹುಡುಕಿಟ್ಟಿನಿ. 1000 ಗಟ್ಟಲೆ ಪುಟಗಳು ಬರೆದಿವಿ. ಯಾವ ಪುಟದಾಗ ಯಾರಿಗೆ ಗೊತ್ತು. ಅದೇನಪ್ಪ ಅದ್ರ ಅರ್ಥ ಏನದು ಅಂತಂದ್ರ, ಈ ತಂತಿ ವ್ಯಾದ್ಯದ ತಂತಿ ಲೂಸ್ ಇತ್ತಂತಂದ್ರೂ ನಾದ ಬರಲ್ಲ, ಮತ್ತ ಪೂರ್ತಿ ಟೈಟ್ ಮಾಡಿದ್ರು ನಾದ ಬರಲ್ಲ. ತಂತಿ ವಾದ್ಯದ ತಂತಿ ಒಂದು ಹದವಾಗಿ ಬಿಗಿ ಮಾಡಿದ್ರೆ ಮಾತ್ರ ನಾದ ಬರ್ತದ ಅಂತ ಹೇಳ್ತದ. ಆವಾಗ ಇವನಿಗೆ ಜ್ಞಾನೋದಯ ಆಯ್ತು. ಏನಪ್ಪ ಜ್ಞಾನೋದಯ ಆಯ್ತು. ಲೌಕಿಕ ಪರಮಾರ್ಥಗಳ ಬರೇ ಲೌಕಿಕದೊಳಗೆ ಬಿದ್ದರೂ
ಜೀವನ ಅಸಾರ್ಥಕ ಆಗ್ತದೆ. ಬರೀ ಪರಮಾರ್ಥ ಮಾಡಿದ್ರೂ ಜೀವನ ಮಾಡೋದು ಕಠಿಣ ಆಗಂಗಿಲ್ಲ. ಅದಕ್ಕೆ ಲೌಕಿಕ ಪರಮಾರ್ಥಗಳನ್ನು ಒಂದು ಹದವಾಗಿ ನಡೆಸಿಕೊಂಡು ಹೋಗಬೇಕು. ಅದೇ ಒಂದು ಉಪದೇಶ. ಇದು ಬಿಡಂಗಿಲ್ಲ, ಬರೇ ಅದು ಒಂದೇ ಹಿಡಿಯಂಗಿಲ್ಲ. ಹೋಳಿಗೆ ಚಲೋ, ಹೋಳಿಗೆ ಉಂಡ್ರೆ ಚಲೋ, ಹುಗ್ಗಿ ಚಲೋ, ಬರೀ ಹೋಳಿಗೆ ಹುಗ್ಗಿನ ಉಂಡ್ರಿ ನೋಡಮ್ಮ. ಅದ್ರ ಅಪೋಸಿಟ್ ಎಲ್ಲ ಟೇಸ್ಟ್ಗಳು ಇಟ್ಕೊಂಡಿರಿಲ್ಲ ತಿನ್ಲಕ್ಕ. ಮತ್ತ ಹದ ಊಟದಲ್ಲಿ ಹದ, ಅದೇ ರೀತಿ ಬದುಕಿನಲ್ಲಿ ಹದ. ಅಜ್ಞಾನನೂ ಬೇಕು, ಜ್ಞಾನ ಎರಡು ಬೇಕು. ಎರಡನ್ನೇ ಇಟ್ಕೊಂಡು ಹೋಗೋದು, ಎರಡೂ ಅನುಕೂಲ ಮಾಡ್ಕೊಂಡು ಆನಂದವಾಗಿ ಇರೋದು. ಈಗ ಅಜ್ಞಾನಕ್ಕೆ ಚೇತನವೇ ವಿಷಯ. ಈಗೇನು ಅನುಕೂಲ ಆಯ್ತಾ? ಏನಾರ ಅಜ್ಞಾನದಿಂದನೂ ನಿಮಗೆ ಅನುಕೂಲ ಹೆಂಗ, ಜ್ಞಾನದಿಂದ ಅನುಕೂಲ ಹೆಂಗ, ಯಾವ ರೀತಿ ಏನು ಅಂತ ಎಲ್ಲ ಹೇಳ. ಇನ್ನ ಹೇಳ್ಬೇಕ? ಸಾಕ, ಮುಂದೋಗಮ್ಮ. ಮುಂದೋಗ. ಅಜ್ಞಾನ ಸ್ವ ಆಶ್ರಯ ಅನ್ನೋ ಶಬ್ದ ಯಾವ ರೀತಿ ನಮಗೆ ಎಲ್ಲಿಂದ ಎಲ್ಲಿ ಕರ್ಕೊಂಬತ್ತು, ಇಷ್ಟು ಡೀಟೇಲ್ ಆಗಿ ಎಲ್ಲಿ ಕೇಳಕ್ಕಾಗಲ್ಲ, ಎಲ್ಲಿ ಹೇಳಕ್ಕೂ ಆಗಂಗಿಲ್ಲ. ಕೂತು ಕೇಳೋರು ಇಲ್ಲ, ಈ ರೀತಿ ಹೇಳೋರು ಇಲ್ಲ. ಇದು ಒಂದು ಅದ್ಭುತವಾದ ಮೇಳ, ಅದ್ಭುತ ಸತ್ಸಂಗ. ಹೌದಾ ಅಲ್ರಿ? ಇದು ಜಗತ್ನಾಗ ಎಲ್ಲರಿ ಹಿಂಗದ. ಸ್ವ ಆಶ್ರಯ ಅನ್ಕೋತ ಹಿಂಗೆ ವಾರಗಟ್ಲೆ ಹೇಳ್ಕೊತ ಹೋಗೋದು. ಇನ್ನ ಅದ ಹೇಳಕ್ ಬೇಕಾದಟ್ಟದ. ಹಂಗೆ ನೀವು ಕೇಳ್ಕೊತ ಹೋದ್ರೆ ಇನ್ನ ಹೇಳೋದದ. ಆದ್ರೆ ಇದು ಹೇಳ್ಕೊತ ಹೋದ್ರೆ ಏನಾಗ್ತದ? ಅದು ಒಂದೇ ಆಗ್ತದ ಸ್ವ ಆಶ್ರಯ. ಇನ್ನೊಂದು ಸ್ವ ವಿಷಯಕ್ಕೆ ಹೋಗ್ಬೇಕಲ್ಲ, ಮುಗಿಲಾರದು. ಅದನ್ನ ಅಲ್ಲಿಗೆ ಕಟ್ ಮಾಡಿ ಮುಂದೆ ಹೋಗ್ಬೇಕಾಗ್ಯದ ನಾವೀಗ. ಸ್ವ ವಿಷಯ ಅಂತಂದ್ರೇನು? ಅದನ್ನು ಮುಚ್ಚಾಕದು. ಸೂರ್ಯನ ಶಕ್ತಿಯನ್ನ, ಸುಡುವ ಶಕ್ತಿಯನ್ನ, ಸೂರ್ಯನ ಬಟ್ಟೆ ಅಥವಾ ಏನೋ ವಸ್ತುಗಳನ್ನ ಸುಡುವ ಶಕ್ತಿಯನ್ನ ಸುಡದ ಹಾಗೆ ಏನ್ ಮಾಡ್ಯದದು? ವಿಷಯ ಮಾಡ್ಯದ. ಸೂರ್ಯನೇ ಏನಾಗ್ಯಾನ? ಆ ಒಂದು ಕತ್ತಲೆಯಲ್ಲಿ ಮಂದವಾಗ್ಯಾನ, ಡಿಮ್ ಹೊಡೆದನ, ವಿಷಯ ಆಗ್ಯಾನ. ಎದರಿಂದ? ಸೂರ್ಯ ಸುಟ್ಟು ಹಾಕುವಂತ ಶಕ್ತಿ ಉಳ್ಳಂತ ಸೂರ್ಯ ಡಿಮ್ ಹೊಡೆದನ. ಎದರಿಂದ ಡಿಮ್ ಹೊಡೆದನ ಅವನು? ಕತ್ತಲೆಯಿಂದ ಡಿಮ್ ಹೊಡೆದನಲ್ಲ. ಆ ಕತ್ತಲೆಗೆ ಆಶ್ರಯ ಯಾರು ಕೊಟ್ಟರು? ಸೂರ್ಯನೇ ಕೊಟ್ಟನ. ತಾನೇ ಆಶ್ರಯ ಕೊಟ್ಟು ತಾನೇ ಅದರಲ್ಲಿಂದ ಡಿಮ್ ಹೊಡೆದನ. ಬ್ರಹ್ಮ ಕೂಡ ಅದೇ ರೀತಿ ಅಜ್ಞಾನಕ್ಕೆ ತಾನೇ ಆಶ್ರಯ ಕೊಟ್ಟು ತಾನೇ ಅದರಿಂದ ಡಿಮ್ ಹೊಡೆದನ. ಗಾಡಿ ಓಡಿಸ್ಬೇಕಂತ ಚಲಿಸ್ಲಕತ್ತಿದ್ರಿ, ಆ ಚಾಲನೆಯಲ್ಲಿ ಬ್ರೇಕ್ ಹಾಕೊಂಡು ಆ ಚಲನೆ ಒಂದು ತಾಸಿಗೆ ಇಷ್ಟು ಕಿಲೋಮೀಟರ್, 200 ಕಿಲೋಮೀಟರ್ ಏನೋ ಒಂದು ಕೊಟ್ಟಿರ್ತಾರ. ಒಂದು ತಾಸಿಗೆ 200 ಕಿಲೋಮೀಟರ್ ಹೋಗಷ್ಟು ಸ್ಪೀಡ್ ಇರ್ತದ ಗಾಡಿ. ಆದ್ರೆ 200 ಕಿಲೋಮೀಟರ್ ಹೋಗ್ಲಕ್ಕಾಗ್ತದೇನ್ರಿ? ಎಲ್ಲರೇ ನಡ್ವರ್ಕ್ ಬ್ರೇಕ್ ಹಾಕೋತ ಹೋಗ್ತೀವಿಲ್ಲ? ನಾನ್ ಸ್ಟಾಪ್ ಆದ್ರೆ 200 ಕಿಲೋಮೀಟರ್ ಹೋಗ್ಬೋದು. ನಡ್ವರ್ಕ್ ಬ್ರೇಕ್ ಹಾಕೋತ ಹೋದ್ರೆ 100 ಕಿಲೋಮೀಟರ್ ಆತ. ಒಂದ್ ತಾಸಿಗೆ 100 ಕಿಲೋಮೀಟರ್ ಹೋಗ್ತೀವಿ. 200 ಕಿಲೋಮೀಟರ್ ಅಂದ್ರೆ ಬ್ರೇಕ್ ಇಲ್ಲ, ಏನಿಲ್ಲ. ಗಾಳಿಯಾಗ ಹೋದಂಗೆ ಹೋದ್ರೆ 200 ಕಿಲೋಮೀಟರ್. ಐಡಿಯಲ್ ಕಂಡೀಷನ್ ಅಂತಾರೆ, ಐಡಿಯಲ್ ಕಂಡೀಷನ್ ಆಫ್ ದಿ ವೆಹಿಕಲ್. ಆ ಗಾಡಿ ಹೊಸದಾಗಿ ತಯಾರು ಮಾಡಿ ಬಜಾರ್ಗೆ ಬಿಡೋ ಟೈಮ್ನಾಗ ಅದಕ್ಕೊಂದು ಟೈರಿಗೆ ಮೀಟರ್ ಫಿಕ್ಸ್ ಮಾಡ್ತಾರೆ. ರೋಡಿನ ಮೇಲೆ ನಡೆದಂಗೆ ಅದೇನ್ ಮಾಡ್ತದ, ಗಾಡಿ ತಿರುಗದಂಗ ಒಂದು ಚಕ್ರವನ್ನು ತಿರುಗಿಸ್ತದ. ತಿರುಗಿಸಿ 1 ತಾಸು ಚಾಲು ಇಡ್ತಾರೆ. 1 ತಾಸು ಚಾಲು ಆದ್ರೆ ಅದು ಮೀಟರ್ ರೀಡಿಂಗ್ ಎಷ್ಟು ಕಿಲೋಮೀಟರ್ ತಿರುಗಿಸೋದ ಗೊತ್ತಾಗ್ತದೆ.
ಒಂದು ತಾಸಿಗೆ ಇಷ್ಟು ಕಿಲೋಮೀಟರ್, 80 ಕಿಲೋಮೀಟರ್ ಕೊಡ್ತದೆ, 60 ಕಿಲೋಮೀಟರ್ ಕೊಡ್ತದೆ, 70 ಕೊಡ್ತದೆ, 90 ಕೊಡ್ತದೆ ಅಂತ ಹೇಳ್ತಾರೆ. ಬೇರೆ ಆವಂತಿ ಗರೇಲಿ 81, 82 ಕಿಲೋಮೀಟರ್ ಕೊಡ್ತದ ಒಂದು ಗಾಡಿ ತಂದಿದ್ರು. ಅದು ಇಲ್ಲಿ ರಾಯಚೂರು ರೋಡಿಗೆ 35 ಕಿಲೋಮೀಟರ್ ಕೊಡ್ತೈತಿ. ಹಿಂಗ್ಯಾಕ್ರಿ ಅಂತಂದ್ರ ಅದು ಅಲ್ಲಿ ಐಡಿಯಲ್ ಕಂಡೀಷನ್ ರೀ. ರೋಡು ತಗ್ಗು ಹೊಡ್ಡು ಇರಬಾರ್ದು, ಎದುರು ಯಾವುದು ಬರಬಾರ್ದು, ಬ್ರೇಕ್ ಹಾಕಬಾರ್ದು, ಹಿಂಗೆಲ್ಲ ಇದ್ದಾಗ 80 ಕಿಲೋಮೀಟರ್ ಕೊಡ್ತದೆ. ಬ್ರೇಕ್ ಹಾಕ್ಲಾರ್ದಂಗೆ ಸೀದಾ ಹೋಗ್ಬೇಕು. ಹೊಳ್ಳಸಲ್ಲಿ ಟರ್ನಿಂಗ್ ಬಂದಾಗ ಸ್ಲೋ ಮಾಡ್ತೀರಿ, ಎದುರಿಗೆ ಯಾರ್ಯಾರು ಬಂದ್ರೆ ಸ್ಲೋ ಮಾಡ್ತೀರಿ. ಮತ್ತು ಹಂಗೆಲ್ಲ ಮಾಡಿದ್ಮೇಲೆ ಒಂದು ತಾಸಿಗೆ 85 ಕೊಡ್ತದೆ, ಅದು 35, 40 ಹಿಂಗೆಲ್ಲ. ಅದಕ್ಕೆ ಎಂಥ ಒಂದು ಬ್ರೇಕ್ ತನ್ನ ಚಲನ ಶಕ್ತಿಯಲ್ಲಿ ಬ್ರೇಕ್ ಹಾಕೊಂಡು ತಾನೇ ಸ್ಲೋ ಆಗ್ಯದ. 200 ಕಿಲೋಮೀಟರ್ ಓಡೋ ಗಾಡಿ 100 ಕಿಲೋಮೀಟರ್ ಓಡ್ಲಕ್ಕತ್ತದ. ಅದಕ್ಕೆ ಅವಕಾಶ ಕೊಟ್ಟದ್ದು ತಾನೇ ಅದರಿಂದ ಮಂದವಾಗ್ಯದ. ಆ ರೀತಿಯಾಗಿ ಈ ಜಗತ್ತು ಸುರಕ್ಷಿತವಾಗಿ ನಡಿಬೇಕಾದ್ರೆ ಮಾಯೆಯ ಅನುಕೂಲ ಆದ, ವ್ಯವಹಾರ ಅನುಕೂಲ ಆದ. ಸೊಳ್ಳೆಗಳಿಂದ ಕಚ್ಚಿಸ್ಕೋಬಾರ್ದು ಅಂತೇಳಿ ಒಂದು ಚಲೋ ಬೆಡ್ಶೀಟು, ರಗ್ಗೋ, ಏನೋ ಒಂದು ಫಸ್ಟ್ ಕ್ಲಾಸ್ ಹೊಚ್ಕೊಂಡು ಮ್ಯಾಲೆ ಫ್ಯಾನ್ ಹಾಕೊಂಡು ಏನೋ ಮಾಡಿ ಮಕ್ಕೊಂಡಿರ್ತೀರಿ. ಮಕ್ಕೊಂಡ್ಮೇಲೆ ಮತ್ತು ಸೊಳ್ಳೆಗಳು ಹೆಂಗ ಬದುಕಬೇಕವ? ಏನ್ ಮಾಡ್ತದ? ಮಾಯೆ ನಿಧಾನಕ್ಕೊಂದು ಕಾಲೋ ಕೈಯೋ ಏನೋ ಒಂದು ತೆರೆದು ಬಿಡ್ತದ ನಿಮ್ ಚಾದರದೊಂದು. ಆ ಕಡೆ ನೀವು ಮಕ್ಕೊಂಡು ನಿದ್ದೆ ಹೊಡಿತಿರ್ತೀರಿ, ಈ ಕಡೆ ನಿಮ್ ಕಾಲ ಕೈ ಅವ್ ಕಚ್ಚಿ ಅವು ಏನ್ ತಿನ್ಬೇಕು, ಮತ್ತೆ ಅವಕ್ಕೂ ಊಟಕ್ಕೆ ಹಾಕ್ಬೇಕಲ್ಲಕ್ಕಿ ಮಾಯೆ. ಯಾವ್ದಾರ ಒಂದು ಅವಯವ ಕುಲ್ಲ ಮಾಡಿಬಿಡ್ತಾಳಕ್ಕಿ, ಮಾಡಿ ಕುಡಿರಿ ಇಲ್ಲಿ ರಕ್ತ ಅಂತ. ಹೆಂಗ ಅವಕ್ಕೆ ಉಪವಾಸಕ್ಕೆ ಸಾಯಿಸೋದಿರ್ತದ. ಆಕಿ ಮಕ್ಕಳೇ ಇಲ್ಲ ಅವು ಸೊಳ್ಳೆಗಳು, ಅವಕ್ಕೂ ಊಟಕ್ಕೆ ಹಾಕ್ತಾಳಿಲ್ಲ ಆಕೆ. ಏನಾಯ್ತು, ನಾ ಎಲ್ಲ ಚಂದ ಹೊಚ್ಕೊಂಡೆ ಮಕ್ಕೊಂಡಿದ್ದೆ, ಮುಂಜಾನೆ ಹೇಳಿದ್ರಾಗ ಎಷ್ಟು ಸೊಳ್ಳೆ ಕಚ್ಚವಲ್ಲಪ್ಪ, ಹೆಂಗ್ ಕಚ್ಚಿರ್ಬೇಕು ಇವು, ಯಾರು ಮಾಡ್ಯಾರಿ ಇದೆಲ್ಲ? ಅದೆಲ್ಲ ಕೆಲಸ ಮಾಯದ ಕೆಲಸ. ಈಗ ಅಜ್ಞಾನಕ್ಕೆ ಚೇತನವೇ ಆಶ್ರಯ. ಮುಂದಿನ ಸ್ಟೆಪ್, ಚೇತನವನ್ನೇ ಅಜ್ಞಾನವು ವಿಷಯ ಸ್ವರೂಪಕ್ಕೆ ಆವರಣ ಮಾಡುವಂತಹದ್ದು. ಚೇತನವನ್ನೇ ಅಜ್ಞಾನವು ವಿಷಯ ಮಾಡುತ್ತದೆ. ಮತ್ತೇನ್ ಮಾಡ್ತದ? ಸ್ವರೂಪಕ್ಕೆ ಆವರಣ ಮಾಡ್ತದ. ಚೇತನಕ್ಕ ವಿಷಯ ಮಾಡ್ತದ ಅಂತಂದ್ರೆ ಏನು? ನಾವು ಶುದ್ಧ ಬ್ರಹ್ಮ ಸ್ವರೂಪರದಿವಿ, ನಮ್ಮ ಸ್ವರೂಪ ನಮಗೆ ತಿಳಿಯಗೊಡದಂತೆ ಮಾಡ್ತದೆ. ಇದೇ ವಿಷಯ ಮಾಡೋದು. ಚೇತನವನ್ನೇ ಆಶ್ರಯಿಸಿದ ಅಜ್ಞಾನವು ಚೇತನವನ್ನೇ ವಿಷಯ ಮಾಡುತ್ತದೆ. ಮತ್ತೇನೆಂದರೆ ಸ್ವರೂಪಕ್ಕೆ ಆವರಣ ಮಾಡುತ್ತದೆ. ಅದಕ್ಕೆ ಏನಂತಾರಂದ್ರ, ಸ್ವರೂಪಕ್ಕೆ ಆವರಣ ಮಾಡುವಂತಹದ್ದು ಯಾವುದಿರುವುದೋ ಅದಕ್ಕೆ ಅಜ್ಞಾನದ ವಿಷಯ ಎಂದು ಹೇಳುತ್ತಾರೆ. ಅಜ್ಞಾನದ ವಿಷಯ ಹೇಳ್ರಪ್ಪ ಅಂತಂದ್ರ, ನಮ್ಮ ಸ್ವರೂಪವನ್ನೇ ಆಶ್ರಯಿಸಿ ನಮ್ಮ ಸ್ವರೂಪ ನಮಗೆ ತಿಳಿಯಗೊಡದಂತೆ ಯಾವುದು ಮಾಡಿದೆಯೋ ಅದೇ ಅಜ್ಞಾನದ ವಿಷಯ. ತಿಳಿಯಗೊಡದಂತೆ ಮಾಡುವ ಅಜ್ಞಾನದ ವಿಷಯ. ಆ ಅಜ್ಞಾನಕೃತ ಆವರಣವು ಜಡ ವಸ್ತುವಿನಲ್ಲಿ ಸಂಭವಿಸುವುದಿಲ್ಲ. ಈ ಅಜ್ಞಾನಕೃತ ಆವರಣ ಏನದಲ್ಲ, ಅಜ್ಞಾನದಿಂದ ಉಂಟಾಗುವಂತ ಆವರಣ ನಮ್ಮನ್ನು ಮುಚ್ಚಾಕಿ ಗುರುತಿಸಲಾರ್ದಂಗೆ ಮಾಡ್ತದಲ್ಲ, ಇದು ಜಡ ವಸ್ತುಗಳಲ್ಲಿ ಸಂಭವಿಸುವುದಿಲ್ಲ. ಜಡ ವಸ್ತು ಸ್ವರೂಪದಿಂದಲೇ ಆವೃತವಾಗಿರುತ್ತದೆ. ಅದರಲ್ಲಿ ಅಜ್ಞಾನಕೃತ ಆವರಣ ಸ್ವಲ್ಪವೂ ಇರುವುದಿಲ್ಲ. ಜಡ ವಸ್ತುವಿನಲ್ಲಿ ಅಜ್ಞಾನದ ಅಭಿಮಾನಿಯಾದ ಆಭಾಸ ಅಂತಃಕರಣಗಳಿಲ್ಲದ ಕಾರಣ ಅಲ್ಲಿ ಅಜ್ಞಾನ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಜಡವಸ್ತುವಿನಲ್ಲಿ ಅಂತಃಕರಣ ಇಲ್ಲ, ಮತ್ತೆ ಆಭಾಸ ಇಲ್ಲ. ಅಂದ್ರೆ ಅಂತಃಕರಣ ಅಂದ್ರೆ ವೃತ್ತಿ ಇಲ್ಲ, ಆಭಾಸ ಇಲ್ಲದ ಕಾರಣ ಅಜ್ಞಾನದ್ದು ಅಲ್ಲೇನು ಕೆಲಸ ಇಲ್ಲ. ಜಡವಸ್ತುಗಳಲ್ಲಿ ಚೇತನದೊಳಗ ವೃತ್ತಿ ಅದ, ಆಭಾಸ ಅದ. ಆದ ಕಾರಣ
ಅಲ್ಲಿ ಅಜ್ಞಾನ ಕೆಲಸ ಮಾಡ್ಲಿಕ್ಕತ್ತದ. ಜಡ ವಸ್ತುಗಳಲ್ಲಿ ಅದು ಯಾಕೆ ಏನು ಕೆಲಸ ಮಾಡಲ್ರಿ? ಅಜ್ಞಾನ ಜಡ ವಸ್ತುಗಳಲ್ಲಿ ಏನು ಕೆಲಸ ಮಾಡಲ್ಲ. ಯಾಕೆ ಮಾಡಲ್ಲ? ಅಲ್ಲಿ ಆಭಾಸ ಇಲ್ಲ, ಅಂತಃಕರಣ ವೃತ್ತಿ ಇಲ್ಲ. ಹೀಗಾಗಿ ಜಡ ವಸ್ತುಗಳಲ್ಲಿ ಅಜ್ಞಾನದ ಏನೇನು ಕೆಲಸ ಇಲ್ಲ. ಮತ್ತ ಅಲ್ಲಿ ಏನದ? ಬ್ರಹ್ಮನೇ ಅದ. ಉಳ್ಳ ಬ್ರಹ್ಮವ ಇಲ್ಲೆನಿಸುವುದು, ಇಲ್ಲದ ಲೋಕವ ಉಂಟೆನಿಸುವುದು. ಇದು ಅಜ್ಞಾನದ ಕೆಲಸ. ಬ್ರಹ್ಮಾಂಡ ಪಿಂಡಾಂಡ ಅಂತ ಏನು ಅಂತೀರಿ, ಅವು ಇಲ್ಲವೇ ಇಲ್ಲ. ವೇದಾಂತ, ಶುದ್ಧ ವೇದಾಂತದ ಪ್ರಕಾರ ಅವು ಇಲ್ಲವೇ ಇಲ್ಲ. ಆ ಇಲ್ಲದ ಲೋಕವ ಏನ್ ಮಾಡ್ತದ? ಉಂಟೆನಿಸುವುದು. ಮತ್ತ ಉಳ್ಳ ಬ್ರಹ್ಮವ ಇಲ್ಲೆನಿಸುವುದು. ಇದು ಮಾಡೋ ಕೆಲಸ. ಇಲ್ಲದ ದೇಹ, ನಾನಲ್ಲದ ದೇಹ ನಾನು ಅನ್ನಿಸ್ತದ. ಈ ದೇಹನೇ ನಾನು ಅನ್ನಿಸ್ತದ. ಅಘಟಿತ ಘಟನಾ ಕಾರ್ಯ ಮಾಡ್ತದದು. ಸಾಧ್ಯ ಇಲ್ಲ, ಅಸಾಧ್ಯ ಇಲ್ಲ, ಅಸಂಭವ ಅನ್ನಂತ ಕೆಲಸ ಮಾಡ್ತದ. ಎಂತ ಅಘಟಿತ ಘಟನಾ ಕಾರ್ಯ ಅಂತಂದ್ರೆ, ನೀವು ಬ್ರಹ್ಮ ಸ್ವರೂಪ ಅದಿರಾ ಇಲ್ಲ, ಕೂಟಸ್ಥ ಸ್ವರೂಪ ಅದಿರಾ ಇಲ್ಲ, ಇದ್ದು ಏನ್ ಮಾಡ್ಲಕತ್ತದ? ನಾನು ಜೀವ, ಆಭಾಸ ಅಂತ ಅನಿಸ್ಲಕತ್ತದ. ಇದು ಭಾರಿ ಅದ್ಭುತ ಹೌದಿಲ್ಲ? ಮಹಾರಾಜನನ್ನ ನಾ ಭಿಕಾರಿ ಅಂತ ಅನಿಸ್ಲಕತ್ತದದು. ಮಾಯೆ ಅಶಕ್ತ ಮಾಡಿಟ್ಬಿಟ್ಟದು, ಅಯೋಗ್ಯ ಮಾಡಿಟ್ಬಿಟ್ಟದು. ಮಹಾರಾಜನನ್ನ ಭಿಕಾರಿ ಮಾಡಿಟ್ಟದು. ನಾವೇನ್ರಿ ಸಣ್ಣ ಜೀವಗಳು, ನಾವೇನ್ರಿ ಬಡವರು, ನಾವೇನ್ರಿ ಸಣ್ಣವರು ಅಂತ ಅನ್ನಿಸ್ತದ. ಅದು ಆಕ್ಚುಲಿ ಅನ್ನೋದು ಯಾರು ಸಣ್ಣವ್ರಿಲ್ಲ, ಎಲ್ಲರೂ ದೊಡ್ಡವ್ರೆ. ಅವರು ದೊಡ್ಡವ್ರಿಗೆ ಸಣ್ಣವ್ರು ಮಾಡಿಟ್ಟಾವ. ಅದಕ್ಕೆ ಅಲ್ಲಿರೋದು ಬ್ರಹ್ಮನೇ. ಮಾಯೆ ಇರುವ ಕಾರಣ ಆ ರೀತಿ ಅದು ಮಾತಾಡ್ಸ್ಲಕತ್ತದ. ಅದಕ್ಕೆ ಅಲ್ಲಿ ಎಲ್ಲಿರ್ತದಪ್ಪ ಇದು ಅಜ್ಞಾನ ಅಂದ್ರೆ ಚೇತನದಲ್ಲಿರ್ತದ. ಚೇತನದಲ್ಲಿ ಯಾಕಿರ್ತದ ಅಂದ್ರೆ ಅಂತಃಕರಣ ವೃತ್ತಿ ಮತ್ತು ಆಭಾಸ ಎಲ್ಲಿರ್ತದ, ಅವೆರಡು ಜೊತೆ ಜೊತೆಯಾಗೇ ಇರ್ತಾವ. ಅವು ಎಲ್ಲಿರ್ತಾವ? ಅವು ಇದ್ದಲ್ಲಿ ಈ ಅಜ್ಞಾನ ಇರ್ತದೆ ಹೊರತು ಜಡ ವಸ್ತುಗಳಲ್ಲಿ ಇರಂಗಿಲ್ಲ. ಜಡ ವಸ್ತುಗಳಲ್ಲಿ ಯಾಕೆ ಇರಂಗಿಲ್ಲ ಅಂತಂದ್ರೆ ಅಲ್ಲಿ ಆವರಣ ಇಲ್ಲ. ಆಭಾಸ ಮತ್ತ ವೃತ್ತಿ. ಆಭಾಸ ಮತ್ತು ವೃತ್ತಿ ಅವೆರಡೂ ಇಲ್ಲದ ಕಾರಣ, ಜಡ ವಸ್ತುಗಳಲ್ಲಿ ಆಭಾಸ ಮತ್ತು ವೃತ್ತಿ ಇಲ್ಲದ ಕಾರಣ ಅಲ್ಲೇನಾಗ್ಯದ? ಅಜ್ಞಾನಕೃತ ಆವರಣನೂ ಇಲ್ಲ, ಏನೇನು ಇಲ್ಲ. ಅಜ್ಞಾನನೂ ಇಲ್ಲ, ಅಜ್ಞಾನಕೃತ ಆವರಣನೂ ಇಲ್ಲ. ಅಲ್ಲಿರೋದು ಕೇವಲ ಬ್ರಹ್ಮ. ಆ ಬ್ರಹ್ಮ ಅದ. ಆ ಬ್ರಹ್ಮದಲ್ಲಿ ಏನಾಗಕತ್ತದ? ಅದು ಬ್ರಹ್ಮ ನಿಮಗೆ ಗುರುತಿಸ್ಲಕ್ಕ ಆಗ್ಲಾರ್ದಂಗ ಆಗಿದ್ದಕ್ಕೆ ಕಾರಣ ಸೂರ್ಯ ಹೊರಗ ಬೈಲಾಗಿ ನಿಂತು ಸೂರ್ಯನನ್ನು ನೋಡ್ಲಕತ್ತೇನೆ. ಈಗ ಒಂದು ಬಟ್ಟೆ ತಗೊಂಡು ನಿಮ್ಮ ಕಣ್ಣು ಮುಚ್ಕೊಂಡ್ಬಿಟ್ರಪ್ಪ, ಕಣ್ಣಿಗೆ ಹಿಡ್ಕೊಂಡ್ಬಿಟ್ರಿ ಅಂತಂದ್ರೆ, ಒಂದು ಕಣ್ಣು ಮುಚ್ಚಿ ನಿಮ್ಮ ಕಣ್ಣನ್ನ ಬಟ್ಟೆನಿಂದ ಗಟ್ಟಿಯಾಗಿ ಹಿಡಿದ್ರಪ್ಪ, ಏನಾಗ್ತದದು? ಸೂರ್ಯ ಇಲ್ಲಂಗ ಆಗ್ತದ ಇಲ್ಲ? ಅಲ್ಲಿ ಸೂರ್ಯ ನಿಮ್ ಕಣ್ಣು ಮುಚ್ಚಿನ ಸೂರ್ಯ ಇಲ್ಲನು? ಅದನ ನಿಮ್ ಕಣ್ಣು ಮುಚ್ಚಿದ್ರೆ ಸೂರ್ಯ ಅದನ. ಅಲ್ಲಿ ಮುಚ್ಚಿದ್ದು ಸೂರ್ಯ ಅಲ್ಲ, ನಿಮ್ ಕಣ್ಣು. ಸೂರ್ಯಗೆ ಆವರಣ ಆಗ್ಯದ, ನಿಮ್ ಕಣ್ಣಿಗೆ ಆವರಣ ಆಗ್ಯದ್ರಿ. ಯಾವುದಕ್ಕೆ ಆವರಣ ಆಗ್ಯದ?
ಕಣ್ಣಿಗೆ ಆವರಣ ಆಗ್ಯದ, ಸೂರ್ಯಗಿಲ್ಲ. ಅಲ್ಲಿ ಇರೋದೇನದ, ಅಲ್ಲಿ ನಿಮ್ಮ ಸ್ವರೂಪನೇ ಅದ, ಕೂಟಸ್ಥ ಸ್ವರೂಪ. ಯಾವ ವಸ್ತುವಿನಿಂದ ನೀವಾಗಿರಿ ಅದೇ ವಸ್ತುವೇ ಅದೇ ಅದ. ಇಡೀ ಬ್ರಹ್ಮಾಂಡ ಪಿಂಡಾಂಡ ಎಲ್ಲ ಬ್ರಹ್ಮನೇ ಆಗ್ಯದ, ಬ್ರಹ್ಮನಿಂದಲೇ ಆಗ್ಯದ. ಅಂಥದ್ದು ಏನಾಗ್ಲಿಕ್ಕತ್ತದ, ನಮಗ ಗುರುತಾಗ್ಲಾರ್ದಂಗೆ ಆಗಿದ್ದು ಯಾವುದು ಅಂತಂದ್ರೆ ಆವರಣ ಅಂದ್ರೇನು, ನಮ್ಮ ಕಣ್ಣಿಗೆ ಕಾಡಿಗೆ ಹಚ್ಕೊಂಡ್ಬಿಟ್ಟಿವಿ ಅಷ್ಟೇ. ನಮ್ಮ ಕಣ್ಣಿಗೆ ಕತ್ತಲಾಗಿದ್ದಕ್ಕೆ ಬ್ರಹ್ಮಾಂಡ ಕತ್ತಲಾದಂಗೆ ಕಾಣ್ತದೆ. ಅದಕ್ಕೆ ತಿಳಿಯಗೊಡದಂತೆ ಮಾಡುವ ಅಜ್ಞಾನ, ಅದು ಎದರ ವಿಷಯ? ಇದು ಅಜ್ಞಾನದ ವಿಷಯ. ಈ ಅಜ್ಞಾನಕೃತ ಆವರಣವು ಜಡ ವಸ್ತುವಿನಲ್ಲಿ ಸಂಭವಿಸುವುದಿಲ್ಲ. ಏಕೆಂದರೆ ಜಡವಸ್ತು ಸ್ವರೂಪದಿಂದಲೇ ಆವೃತ್ತವಾಗಿದೆ. ಜಡವಸ್ತು ಸ್ವರೂಪದಿಂದಲೇ ಆವೃತ್ತವಾಗಿದೆ. ಸ್ವರೂಪ ಅಂತಂದ್ರೆ ಎಲ್ಲ ಬ್ರಹ್ಮ ಸ್ವರೂಪನೇ ಅದ, ಇಲ್ಲ ಅದೇ ಸ್ವರೂಪ. ಎಲ್ಲ ಬ್ರಹ್ಮ ಸ್ವರೂಪ, ಶಿವಮಯವೂ, ಎಲ್ಲ ಶಿವಮಯವೂ. ಸರ್ವಂ ಕಲ್ವಿದಂ ಬ್ರಹ್ಮ. ಅದರಲ್ಲಿ ಅಜ್ಞಾನಕೃತ ಆವರಣವು ಸ್ವಲ್ಪವೂ ಇರುವುದಿಲ್ಲ. ಜಡವಸ್ತುವಿನಲ್ಲಿ ಅಜ್ಞಾನದ ಅಭಿಮಾನಿಯಾದ ಆಭಸ ಅಂತಃಕರಣಗಳು ಇಲ್ಲದ ಕಾರಣ ಅಲ್ಲಿ ಅಜ್ಞಾನ ಯಾವುದೂ ಇಲ್ಲೇ ಇಲ್ಲ. ಎಲ್ಲ ಬ್ರಹ್ಮ ಸ್ವರೂಪನೇ ಆದ. ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್ ಅಂಡ್ ಬ್ರೈಟ್, ಎವ್ರಿಥಿಂಗ್ ಈಸ್ ಯೂಸ್ಫುಲ್, ನಥಿಂಗ್ ಈಸ್ ಯೂಸ್ಲೆಸ್. ವೇಸ್ಟ್ ಅನ್ನೋದೇನು ಇಲ್ಲೇ ಇಲ್ಲ. ಅಂಥದ್ದು ಇದು. ಈ ರೀತಿಯಿಂದ ಅಜ್ಞಾನಕ್ಕೆ ಆಶ್ರಯವು ಚೇತನವಿರುತ್ತದೆ. ನಿಮ್ಮ ಚೇತನ ಏನ್ ಮಾಡ್ಯದ, ಜಡವಸ್ತುವಿನಲ್ಲಿ ಅದು ಅಜ್ಞಾನ ಆಶ್ರಯ ತಗೊಂಡಿಲ್ಲ. ಅಜ್ಞಾನದ ಆಶ್ರಯ ನಿಮ್ಮ ಚೇತನವೇ ಇರುತ್ತದೆ. ಹೇಗೆಂದರೆ ಗೃಹದ ಮಧ್ಯೆ ಪ್ರದೇಶವನ್ನ ಆಶ್ರಯ ಮಾಡಿಕೊಂಡಿರುವ ಯಾವ ಅಂಧಕಾರವಿರುವುದೋ ಅದು ಗೃಹದ ಮಧ್ಯವನ್ನೇ ಆವರಣ ಮಾಡುತ್ತದೆ. ಆದ್ದರಿಂದ ಜಡವಾದ ಘಟದಲ್ಲಿ ಅಜ್ಞಾನವಾಗಲಿ ಆವರಣವಾಗಲಿ ಸಂಭವಿಸುವುದಿಲ್ಲ. ಮನಿ ಒಳಗ ಆಶ್ರಯ ಮಾಡಿಕೊಂಡಂತ ಕತ್ತಲು ಮನಿ ಒಳಗಿನ ವಸ್ತುಗಳು ಗುರುತಿಸಲಾರ್ದಾಗ ಹೆಂಗ್ ಮಾಡ್ತದೋ ಅದೇ ರೀತಿ ಇಲ್ಲೇನದ, ಜಡವಾದ ಘಟದಲ್ಲಿ ಅಜ್ಞಾನವಾಗಲಿ ಆವರಣವಾಗಲಿ ಸಂಭವಿಸುವುದಿಲ್ಲ. ಮೊದಲಿನಿಂದಲೂ ಜ್ಞಾನ ಹೇಗಾಗುತ್ತದೆ ಎಂಬುದರ ಬಗ್ಗೆ ವಿವರವಾಗಿ ಹೇಳಿಕೊಂಡು ಬಂದಿದ್ದೇವೆ. ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಹೊರಟು ಘಟದ ಸಂಪರ್ಕ ಹೊಂದಿದಾಗ ಘಟದ ಆವರಣ ಭಂಗವಾಗಿ ಆ ಆವರಣವು ಅಂದ್ರೆ ಜಡವಾದ ಆ ಅಜ್ಞಾನವು ಜಡವಾದ ಘಟದ ಆಶ್ರಯದಲ್ಲಿರುವುದಿಲ್ಲ. ಘಟ ಅವಚ್ಛಿನ್ನ ಚೇತನದ ಆಶ್ರಯದಲ್ಲಿರುತ್ತದೆ. ಆವರಣ ಘಟ ಅವಚ್ಛಿನ್ನ ಚೇತನದ ಆಶ್ರಯದಲ್ಲಿರುತ್ತದೆ. ಘಟ ಅವಚ್ಛಿನ್ನ ಚೇತನ ಅಂತಃಕರಣ ಉಪಹಿತ ಚೇತನ ವೃತ್ತಿ ಉಪಹಿತ ಚೇತನ ಎಲ್ಲ ಒಂದೇ. ನಿಮ್ಮ ಅಂತಃಕರಣದೊಳಗಿರುವ ಬ್ರಹ್ಮ ಬೇರೆ, ಆ ಘಟದೊಳಗಿರುವ ಬ್ರಹ್ಮ ಬೇರೆ ಏನು, ಎಲ್ಲ ಒಂದೇ. ಅದು ಎಲ್ಲ ಕಡೆಗಳಲ್ಲಿ ಪರಿಪೂರ್ಣವಾಗಿದೆ. ಚೇತನವನ್ನ ವ್ಯಾವಹಾರಿಕವಾಗಿ ತಿಳಿಸಿ ಹೇಳಲು ಬೇರೆ ಬೇರೆ ಹೇಳಿರುತ್ತಾರೆ, ಆದರೆ ಅದು ಅಖಂಡವಾಗಿ ಒಂದೇ ಆಗಿರುತ್ತದೆ. ಈಗ ವಿಷಯ ಉಪಹಿತ ಚೇತನ, ಘಟದೊಳಗಿರುವಂತ ಒಂದು ಉಪಹಿತ ಚೇತನ, ನಿಮ್ಮ ಅಂತಃಕರಣದೊಳಗಿರುವ ಒಂದು ಉಪಹಿತ ಚೇತನ, ಅವು ತಿಳಿಸಿ ಹೇಳೋದಕ್ಕೆ ಬೇರೆ ಬೇರೆ ಮಾಡಿ ಹೇಳಿರ್ತದೆ ಹೊರತು ಆಕ್ಚುಯಲ್ ಚೇತನ ಅಂದ್ರೆ ಅಲ್ಲಿ ಒಂದೇ ಆದ. ಘಟ ಅಷ್ಟೇ ಅಲ್ಲ, ಘಟಕ್ಕೆ ಅವಕಾಶ ಮಾಡಿಕೊಟ್ಟಂತ ಚೇತನವೇನಿದೆಯಲ್ಲ, ಆ ಚೇತನವನ್ನ ಮತ್ತು ಘಟವನ್ನ ಅಜ್ಞಾನವು ಆವರಣ ಮಾಡಿದೆ. ಚೇತನವನ್ನ ಆವರಣ ಮಾಡಿದೆ. ಆವರಣ ಮಾಡಿರುತ್ತದೆ. ಘಟದ ಜ್ಞಾನವಾದಾಗ ಏನಾಗ್ತದೆ, ಘಟ ಅವಚ್ಛಿನ್ನ ಚೇತನದಲ್ಲಿರುವ ಅಜ್ಞಾನ ನಾಶವಾಗಿ ಘಟದೊಳಗೆ ಅಜ್ಞಾನ ಇಲ್ಲವೇ ಇಲ್ಲ. ಘಟದೊಳಗೆ ಅಜ್ಞಾನ ಇಲ್ಲ. ಘಟ ಉಪಹಿತ ಚೇತನ ಅವಚ್ಛಿನ್ನ ಚೇತನ ಅದಲ್ಲ, ಅದ್ರಾಗ ಆವರಣ ಅದ. ಘಟದ ಅವಚ್ಛಿನ್ನ ಚೇತನ ಅಂದ್ರೆ ಬೇರೆ ಅಲ್ಲ,
ನಿಮ್ಮ ಅಂತಃಕರಣ ಅವಚ್ಛಿನ್ನ ಚೇತನ ಅಂದ್ರೆ ಬೇರೆ ಅಲ್ಲ, ಎಲ್ಲ ಚೇತನಗಳು ಒಂದೇ. ಹೀಗಾಗಿ ಅದೇನದ ಘಟದ ಅವಚ್ಛಿನ್ನ ಚೇತನದೊಳಗಿತ್ತು. ಘಟದ ಅವಚ್ಛಿನ್ನ ಚೇತನದೊಳಗಿನ ಆವರಣ ಭಂಗವಾದಾಗ ನಮಗೆ ಘಟದ ಜ್ಞಾನವಾಗುತ್ತದೆ. ಘಟದ ಅವಚ್ಛಿನ್ನ ಚೇತನ, ಅಂತಃಕರಣ ಅವಚ್ಛಿನ್ನ ಚೇತನ ಅಂತ ಬೇರ್ಪಡಿಸಿ ತಿಳ್ಕೊಬೇಡ್ರಿ. ನಿಮಗೆ ತಿಳಿಸಿ ಹೇಳೋದಕ್ಕೆ ಅವು ಎರಡು ಬೇರೆ ಬೇರೆ ಅದಾವ ಅಂತ ಹೇಳ್ತೀವಿ. ಆದ್ರೆ ಎರಡು ಅವಚ್ಛಿನ್ನ ಚೇತನಗಳು ಒಂದೇ ಅದಾವ. ಹಿಂಗಾಗಿ ಏನಾಯ್ತು, ಅವಚ್ಛಿನ್ನ ಚೇತನದೊಳಗಿನ ಆವರಣ ಭಂಗವಾದಾಗ ನಮಗೆ ಘಟದ ಜ್ಞಾನವಾಗುತ್ತದೆ. ಇದಂತೂ ನಿಮಗೆ ಗೊತ್ತು. ವಾಸ್ತವಿಕವಾಗಿ ಆವರಣವು ಜಡವಾದ ಘಟದಲ್ಲಿ ಇರುವುದಿಲ್ಲ, ಘಟದ ಉಪಯುತ ಚೇತನವನ್ನು ಆಶ್ರಯಿಸಿರುತ್ತದೆ. ಅಭೇದದ ಚೇತನದಲ್ಲಿ ಅಭೇದನೆ ಆದ ನಾವು ಹೇಳೋದ್ರ ಸಲುವಾಗಿ ಅದ್ರಾಗೊಂದು ಚೇತನ ಅದ, ಇದ್ರಾಗೊಂದು ಚೇತನ ಅಂತ ಹೇಳ್ತೀವಿ. ಇರೋದೇನದ ಚೇತನವನ್ನೇ ಆಶ್ರಯಿಸದ ಅನ್ನಂತ ಮಾತು ಹೇಳ್ತಾರೆ. ಇದ್ರ ಬಗ್ಗೆ ಪೀಠಿಕೆ ಕೊಡ್ತೀವಿ. ಮುಂದೆ ಅವ್ರು ಏನ್ ಮಾಡ್ತಾರ, ಘಟ ಉಪಹಿತ ಚೇತನ ಮತ್ತು ನಿಮ್ಮ ಅಂತಃಕರಣ ಉಪಹಿತ ಚೇತನ ಎರಡೂ ಒಂದಾದಾಗ ಆಭಾಸನಿಗೆ ಏನಾಗ್ತದ, ಅಲ್ಲಿ ಬೆಳಕಿತ್ತು ಅಂತಂದ್ರೆ ಅವೆರಡು ಒಂದಾಗ್ತವ. ಆವಾಗ ಆಭಾಸ ಅದನ್ನ ಆವರಣ ಭಂಗ ಆದಾಗ ಎರಡು ಒಂದಾದಾಗ ಏನಾಯ್ತು, ಅಲ್ಲಿ ನಿಮ್ಮ ವೃತ್ತಿ ಹೋಗಿ ಆ ಘಟದ ಆಕಾರ ತಾಳಿದಾಗ ಅದರ ಆವರಣ ಭಂಗ ಆಯ್ತು. ಭಂಗ ಆದ್ಮೇಲೆ ಆಭಾಸ ಏನ್ ಮಾಡ್ತಾನೆ, ಇದು ಘಟ ಅಂತ ಗುರುತಿಸ್ತಾನ. ಅದಕ್ಕೆ ಅದು ಆವರಣಕ್ಕೆ ಸಂಬಂಧಪಟ್ಟಂತೆ ಇನ್ನ ಡೀಟೇಲ್ ಆಗಿ ನಾಳೆ ತಗೊಳ್ಳೋಣ. ಇವತ್ತಿದ್ರ ಪೀಠಿಕೆ ಹೆಂಗದು ಮುಚ್ಚಿ ಹಾಕ್ಯದ, ಆವರಣ ಹೆಂಗ್ ಮುಚ್ಚಿ ಹಾಕ್ಯದ, ಆಭಾಸ ಮತ್ತು ವೃತ್ತಿಗಳ ಉಪಯೋಗ ಹೆಂಗಿರ್ತದ ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ಕೊತ ಹೋಗೋದು. ಹಿಂಗೆ ವಿಷಯ ಆಗದಂದ್ರೆ ಆವರಣ ಆಗದ. ಅದು ಆವರಣದ ಬಗ್ಗೆನೆ, ಆವರಣ ಎಲ್ಲಿ ಹೆಂಗಾಗ್ತದ, ಘಟದೊಳಗಿಲ್ಲ, ಘಟ ಉಪಹಿತ ಚೇತನದೊಳಗ ಘಟದ ಬಗ್ಗೆ ಆವರಣ ಆಗ್ಯದ. ಆ ಚೇತನ ನಮ್ಮ ಅಂತಃಕರಣ ವೃತ್ತಿ ಹೋಗಿ ಬೆಳಕು ಸಾಕಷ್ಟು ಇದ್ದಾಗ ಆ ಘಟದ ಆಕಾರ ತಾಳಿದಾಗ ಆ ಘಟದ ಆವರಣ ಭಂಗ ಆಗ್ತದೆ. ಅದು ಯಾವಾಗ ಸಾಧ್ಯ ಅಂತಂದ್ರೆ ನಮ್ಮ ವೃತ್ತಿ ಒಳಗಿನ ಉಪಹಿತ ಚೇತನ ಮತ್ತು ಆ ಘಟದೊಳಗಿನ ಉಪಹಿತ ಚೇತನ ಎರಡು ಒಂದಾದಾಗ ಅಂತ ಹೇಳ್ತೀವಲ್ಲ. ಒಂದಾದಾಗ ಅಂದ್ರೆ ಅವು ಒಂದೇ ಅದಾವ, ಅವೇನ್ ಮೊದಲು ಬೇರೆ ಇದ್ದಿದ್ದಿಲ್ಲ, ಈಗ ಒಂದಾಗ್ಯಾವಂತಲ್ಲ, ಒಂದೇ ಅದ, ಒಂದೇ ಚೇತನ, ಅಖಂಡ ಚೇತನನೇ ಅದು. ಒಂದಾದಾಗ ಏನಾಗ್ತದ, ಘಟದ ಆವರಣ ಭಂಗ ಆಗ್ತದ, ಮತ್ತ ಇದು ಘಟ ಅಂತೇಳಿ ಆಭಾಸ ಗುರುತಿಸ್ತಾನ. ಅದನ್ನೇ ಹೇಳೋರು ಸ್ವ ವಿಷಯ ಸ್ವ ಆಶ್ರಯ. ಈಗ ಹೇಳೋದೇನದ ಆವರಣದ ಬಗ್ಗೆ, ಸ್ವ ವಿಷಯ ಯಾವ ರೀತಿ ಅದು ಮುಚ್ಚಾಗ್ತದ ಅನ್ನೋದ್ರ ಬಗ್ಗೆ ಉಳಿದ ವಿಷಯ ನಾಳೆ ಚರ್ಚೆ ಮಾಡಮು. ಏನಾರ ಹೇಳ್ಬೇಕ ಏನಾರ ಅಪ್ಪರ ಈ ಘಟದ ಉಪಯುಕ್ತ ಚೇತನ ಎಲ್ಲ ಇಲ್ಲ, ಚೂಸುದಕ್ಕಾಗಿ ಘಟದ ಉಪಯುಕ್ತ ಚೇತನ ಘಟ ಉಪಯುಕ್ತ ಚೇತನ ಇಲ್ಲ ಯಾಕಂತೀರ, ಚೇತನ ಅದಲ್ಲ, ಎಲ್ಲಾ ಕಡೆ ಅದ, ಮುಳ್ಳ ಮನೆಯಲ್ಲಿ ಎಲ್ಲಾ ಕಡೆ ಘಟದಲ್ಲಿ ಅಂತಃಕರಣ ಇಲ್ಲ, ಅಂತಃಕರಣ ಇಲ್ಲ, ಅಂತಃಕರಣ ಆವಾಸ ಇಲ್ಲ, ಅಲ್ಲಿ ಘಟದಲ್ಲಿ ಇಲ್ಲ. ಆದ್ರೆ ಚೇತನ ಅಂತೂ ಅದಲ್ಲ, ಅಲ್ಲಿ ಉಪಯುಕ್ತ ಚೇತನ ಇಲ್ಲ ಅಂತಕ್ಕಂಥಪ್ಪ. ಇದು ನಮ್ದ ಅಂತಃಕರಣ ಉಪಯುಕ್ತ ಚೇತನನ ಅದಕ್ಕೆ ಆ ಅಂತಃಕರಣ ಉಪಯುಕ್ತ ಚೇತನ ಘಟ ಉಪಯುಕ್ತ ಚೇತನ ಎರಡೂ ಹೆಂಗಿರ್ತಾವಂತಂದ್ರ ನಿಮ್ಮ ಲಕ್ಷ್ಯ ಆ ಘಟದ ಕಡೆ ಹರಿಸುವ ತನಕ ಘಟದ ಉಪಯುಕ್ತ ಚೇತನ ಘಟದೊಳಗೆ ಇರ್ತದ, ನಿಮ್ಮ ಅಂತಃಕರಣ ಉಪಯುಕ್ತ ಚೇತನ ನಿಮ್ಮೊಳಗೆ ಇರ್ತದೆ. ನಿಮ್ಮ ಲಕ್ಷ್ಯ ಹರಿಸುವ ತನಕ ಯಾವಾಗ ಅದ್ರ ಕಡೆ ಲಕ್ಷ್ಯ ಹರಿಸ್ತೀರಿ ಅವಾಗ ಏನಾಗ್ಬಿಡ್ತದ, ಮೊದಲ ಎರಡು ಚೇತನಗಳು ಒಂದಾಗ್ತಾವ. ಒಂದಾಗಿ ಈ ಒಂದು ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳಲಿಕ್ಕೆ ಸಾಧ್ಯ ಆಗ್ತದೆ. ಆ ವಸ್ತುವಿನ ಆಕಾರ ತಾಳ್ತು ಅಂತಂದ್ರೆ ಅದರದ ಆವರಣ ಭಂಗ ಆಗಿಬಿಡ್ತದೆ. ಆವರಣ ಭಂಗ ಆಯ್ತು ಅಂತಂದ್ರೆ ಇವ ಆಭಾಸ ಏನ್ ಮಾಡ್ತಾನೆ, ಇದು ಘಟ ಅಂತಾನೆ.
ಆಚೆಪ್ಪ ಏನ್ರಿ ಕನ್ಫ್ಯೂಷನ್ ಆಚೆಪ್ಪ. ಇದು ಘಟದಲ್ಲಿ ಅಂತಃಕರಣ ಇಲ್ಲಂದ ಬಳಕ ಅಲ್ಲಿ ಉಪಯುಕ್ತ ಚೇತನನ್ನು ಪ್ರಶ್ನೆ ಬರೋದಿಲ್ಲಪ್ಪ. ಇದು ನಮ್ಮದ ಇದು ಉಪಯುಕ್ತ ಚೇತನನ ಘಟದ ಜ್ಞಾನ ಮಾಡ್ಕೊಂಡಪ್ಪ ನಮ್ಮದ. ಬ್ರಹ್ಮ ಎಲ್ಲಾ ಕಡೆ ಅದನ್ನಲ್ರಿ, ಎಲ್ಲದ್ರಾಗೂ ಎಲ್ಲಾ ವಸ್ತುಗಳಲ್ಲಿ ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ಆ ಸಾಮಾನ್ಯ ಚೇತನನೇ. ಈಗ ಅಂತಃಕರಣ ಉಪಯುಕ್ತ ಚೇತನ, ಘಟದ ಉಪಯುಕ್ತ ಚೇತನ ಎರಡು ಸೆಪರೇಟ್ ಆಗಿರ್ತಾವ. ಮೊದಲು ಯಾವಾಗ ನೀವು ಅದ್ರ ಕಡೆ ಲಕ್ಷ್ಯ ಹರಿಸ್ತೀರಿ ಆವಾಗ ಏನಾಗ್ತಾವ, ಅವೆರಡು ಚೇತನಗಳು ಒಂದಾಗ್ತಾವ. ಅದಕ್ಕೆ ಆ ವ್ಯವಸ್ಥೆ ಆಗ್ಬೇಕಾದ್ರೆ ಅಲ್ಲಿ ಬೆಳಕಿರ್ಬೇಕು. ಬೆಳಕಿಲ್ಲ ಅಂದ್ರೆ ಕತ್ತಲ್ದಾಗ ಏನಾಗಲ್ಲ. ಬೆಳಕಿಲ್ಲ ಆಗಂಗಿಲ್ಲ. ಯಾವಾಗ ಬೆಳಕಿತ್ತು ಅಂದ್ರೆ ಅವೆರಡು ಚೇತನಗಳು ಒಂದಾಗ್ತಾವ. ಒಂದಾದ ಕೂಡ್ಲೇನೆ ವೃತ್ತಿ ಏನ್ ಮಾಡ್ತದ, ಆ ವಸ್ತುವಿನ ಆಕಾರ ತಾಳ್ತದ. ವಸ್ತುವಿನ ಆಕಾರ ತಾಳಿದ ಕೂಡ್ಲೇನೆ ಇದೇನ್ ಮಾಡ್ತದ, ಆಭಾಸ, ಇದು ಘಟ ಅಂತ ಗುರುತಿಸ್ತಾವ. ಓಂ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶಾಂತಿ ಶಾಂತಿ ಶಾಂತಿ. ಶರಣ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಇನ್ನ ಆವರಣದ ಬಗ್ಗೆ ಮುಂದೆ ಈಗ ಪೀಠಿಕೆ ಕೊಟ್ಟಿವಿ, ಮುಂದೆ ಅದು ಆವರಣದ ಬಗ್ಗೆ ಇನ್ನ ಗಟ್ಟಿ ಮಾಡಿಸ್ತಾರೆ, ಬಿಡಲ್ಲ ಅವರು. ಆಭಾಸ ಮತ್ತು ವೃತ್ತಿಗಳು ಹೆಂಗ್ ಕೆಲಸ ಮಾಡ್ತಾವ ಅನ್ನೋದು ಮುಂದೆ ಹೇಳ್ತಾರೆ ಇನ್ನ. ಈಗ ನೋಡ್ರಿ, ಮೊದಲು ಘಟದೊಳಗೆ ಆಶ್ರಯ ಕೊಟ್ಟ ಹೆಂಗ್ ಕೊಟ್ಟಿತ್ತು, ಸ್ವ ಆಶ್ರಯ ಹೆಂಗ ಏನು ಅಂತ ಗಟ್ಟಿ ಐತಿ ನೋಡ್ರಿ. ಹಂಗೆ ಇದೆ ಘಟದೊಳಗೆ ಆವರಣ ಹೆಂಗ್ ಆಗ್ತದ ಏನಾಗ್ತದ ಅನ್ನೋದು ಹೇಳ್ತಾರೆ ಮುಂದೆ. ಮುಂದೆ ಏನ್ ಮಾಡ್ತೇವೆ ನೋಡ್ರಿ.